मुखगुरुं जगन्नाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो वन्यैर्युज्यते सम्रुषानैः कृष्णो मुक्तैर्युज्यते वीतमोहैः सृष्टा ब्रह्मादयो देवाः ह्यता येन दानवाः तस्मै देवाधिदेवाय नमस्ते शार्ङ्गधारिणे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम् द्रौपदी ದೇವಿಯ ಮತ್ತು ದೃಷ್ಟದ್ಯುಮ್ನನ ಪ್ರಾದುರ್ಭಾವದ ಇತಿಹಾಸವನ್ನ ವೈಶಂಪಾಯನರು ಜನಮೇಜಯ ರಾಜರಿಗೆ ನಿರೂಪಣೆ ಮಾಡಿದ್ದಾರೆ. ಅದೆಲ್ಲವನ್ನ ಕೇಳಿದಂತಹ ಜನಮೇಜಯ ವೈಶಂಪಾಯನರಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾನೆ. ದ್ರುಪದಸ್ಯಾಪಿ ಬ್ರಹ್ಮರ್ಷೇ ಶ್ರೋತುಮಿಚ್ಛಾಮಿ ಸಂಭವಂ ಕಥಂ ಚಾಪಿ ಸಮುತ್ಪನ್ನಃ ಕಥಮಸ್ತ್ರಾಣ್ಯವಾಪ್ತವಾನ್ ಏತದಿಚ್ಛಾಮಿ ಭಗವನ್ ತ್ವತ್ತಃ ಶ್ರೋತುಂ ದ್ವಿಜೋತ್ತಮ ಕೌತೂಹಲಂ ಜನ್ಮಸು ಮೇ ಕಥ್ಯಮಾನೇಶ್ವತೀವಹಿ. ವೈಶಂಪಾಯನರೇ ನೋಡಿ, ವೈಶಂಪಾಯನರನ್ನ ಬ್ರಹ್ಮರ್ಷಿ ಅಂತ ಕರೀತಾನೆ. ವೈಶಂಪಾಯನರು ಬ್ರಹ್ಮರ್ಷಿಗಳು ಅಂತ ಗೊತ್ತಾಗ್ತಾ ಇದೆ ಇದ್ರಲ್ಲಿ. ಅಂದ್ರೆ ವೇದವನ್ನ ಕಂಡಿರತಕ್ಕಂಥ ವ್ಯಕ್ತಿಗಳು ಬ್ರಹ್ಮರ್ಷಿಗಳೇ. ದ್ರುಪದ ಮಹಾರಾಜ ಹೇಗೆ ಹುಟ್ಟಿದ, ಅವನ ಸಂಭವವನ್ನ, ಅವನು ಹೇಗೆ ಹುಟ್ಟಿದ ಅನ್ನೋದನ್ನ ನಿಮ್ಮಿಂದ ನನಗೆ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಅವನು ಹೇಗೆ ಅಸ್ತ್ರಗಳನ್ನ ಪಡೆದ ಅದನ್ನು ಕೇಳಬೇಕು ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ನೀವು ಹೇಳ್ತಾ ಇರ್ತಕ್ಕಂತಹ ಈ ಭಾಗಗಳನ್ನ ಕೇಳ್ತಾ ಇದ್ರೆ ಕುತೂಹಲ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಕೌತೂಹಲಂ ಜನ್ಮಸು, ಜನ್ಮಗಳಲ್ಲಿ ಅಂದ್ರೆ ದೊಡ್ಡ ದೊಡ್ಡವರು ಹೇಗೆಲ್ಲ ಹುಟ್ಟಿ ಬರ್ತಾರೆ, ಅವರ ಅವತಾರಗಳು ಹೇಗಾಗತ್ತೆ, ವಿಚಿತ್ರವಾಗಿ ಹುಟ್ಟಿ ಬರ್ತಾ ಇರತಕ್ಕಂತಹ ಮಹಾನುಭಾವರ ಜನ್ಮಗಳ ಬಗ್ಗೆ ಕೇಳಿದಾಗ ಕುತೂಹಲವಾಗಿ ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಕುತೂಹಲವನ್ನ ತಾವು ಹೇಳಬೇಕು ಅಂತ ದ್ರುಪದ ಮಹಾರಾಜನ ವಿಷಯವನ್ನ ಕೇಳಿದಾಗ ವೈಶಂಪಾಯನರು ಉತ್ತರ ಕೊಡ್ತಾರೆ. ರಾಜ ಬಭೂವ ಪಾಂಚಾಲಃ ಪುತ್ರಾರ್ಥಿ ಪುತ್ರ ಕಾರಣಾತ್ ವನಂಗತಃ ಮಹಾರಾಜ ತಪಸ್ತೇಪೇ ಸುದಾರುಣಂ ಆರಾಧಯನ್ ಪ್ರಯತ್ನೇನ ತಸ್ಯಾಪತ್ಯಸ್ಯ ಕಾರಣಾತ್ ತಸ್ಯ ಸಂತಪ್ಯಮಾನಸ್ಯ ವನೆ ಮೃಗಗಣಾಯುತೆ ಕಾಲಸ್ತು ಸುಮಹಾನ್ ರಾಜನ್ ವ್ಯತ್ಯಯಾತ್ ಸುತ ಕಾರಣಾತ್ ಸತು ರಾಜನ್ ಮಹಾತೇಜಾಃ ತಪಸ್ತೀವ್ರಂ ಸಮಾದದೆ. ಕಂಚಿತ್ ಕಾಲಂ ವಾಯುಭಕ್ಷಃ ನಿರಾಹಾರಸ್ತಥೈವ ಚ ತಸ್ಯೈವಂ ಸುಮಹಾಬಾಹೋರ್ವರ್ತಮಾನಸ್ಯ ಭಾರತ ದಶವರ್ಷ ಸಹಸ್ರಾಂತೆ ತದ್ವನೆ ಸಮಭೂನೃಪ ವಸಂತಃ ಸುಖದಃ ಕಾಲಃ ಸತು ಕಾಮ ಪ್ರದೀಪನಃ ಫುಲ್ಲಾಶೋಕವನೆ ಚೈವ ಪ್ರಾಣಿನಾಂ ಸುಮನೋರಮೆ ನದ್ಯಾಸ್ತೀರಮಥೋ ಗತ್ವಾ ಗಂಗಾಯಾಃ ಪದ್ಮಲೋಚನಃ ನಿಯಮಸ್ಥಶ್ಚ ರಾಜಾಸೀತ್ ತಥಾ ಭರತ ಸತ್ತಮಾ ತತೋ ನಾತಿ ಚಿರಾತ್ ಕಾಲಾತ್ ವನನ್ ತನ್ಮನುಜೇಶ್ವರ ಸಂಪ್ರಾಪ್ತಾ ಹ್ಯಪ್ಸರಾ ರಾಜನ್ ಮೇನಕೇತ್ಯಭಿವಿಶ್ರುತಾ ನದ್ಯಾಸ್ತೀರೆ ಚರಂತಿ ವೈ ಕ್ರೀಡಂತಿ ಚ ಪುನಃ ಪುನಃ ತಸ್ಯಾಂಚ ವಿಲಪಂತ್ಯಾಂ ವೈರಾಗ್ನೋ ದರ್ಶನಮಾಗತಾ ದದರ್ಶ ಸಾತು ರಾಜಾನಂ ತಥಾ ಸ್ಥಾನಗತಂ ನೃಪಃ ದೃಷ್ಟ್ವಾ ಚಾಪ್ಸರಸಂ ತಾಂ ತು ಶುಕ್ರಂ ರಾಜ್ಞೋಪತದ್ಭುವಿ ತಚ್ಚ ರಾಜಾ ತು ರಾಜೇಂದ್ರ ಲಜ್ಜಯಾ ನೃಪತಿ ಸ್ವಯಂ ಪದ್ಭ್ಯಾಮಾಕ್ರಮದಾಯುಷ್ಮನ್ ತಸ್ಮಾತ್ ತು ದೃಪದೋಭವತ್ ತತಸ್ತು ತಸ್ಯ ತಪಸಾ ರಾಜರ್ಷೇರ್ಭಾವಿತಾತ್ಮನಃ ಪುತ್ರಃ ಸಮಭವದ್ರಾಜ್ಞಃ ಪಾದಾತ್ ತಸ್ಯಾಂತರೇಣ ತು ತೇ ತಸ್ಯ ಋಷಯಃ ಸರ್ವೇ ಸಮಾಗಮ್ಯ ತಪೋಧನಾಃ ನಾಮ ಚಕ್ರುರ್ಹಿ ವಿದ್ವಾಂಸೋ ದೃಪದೋಸ್ತ್ವಿತಿ ಭೂಮಿಪ ಸ ತಸ್ಯೈವಾಶ್ರಮೇ ರಾಜನ್ ಭರದ್ವಾಜಸ್ಯ ಭಾರತಾವವೃಧೇ ಚ ಸುಖಂ ತತ್ರ
ಕಾಮೈಃ ಸರ್ವೈರ್ನೃಪೋತ್ತಮ ಪಾಂಚಾಲೋಪಿ ಹಿ ರಾಜೇಂದ್ರ ಸ್ವರಾಜ್ಯಂ ಗತವಾನ್ ಪ್ರಭು. ಇಲ್ಲಿ ತುಂಬಾ ಅದ್ಭುತವಾಗಿ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಪಾಂಚಾಲ ರಾಜ ಪಾಂಚಾಲ ಪೃಷತನಾಮಕೋ ದೃಪದ ಪಿತಾ ಅಂತ ವಾದಿರಾಜರು ಬರೀ. ಆ ಕಾಲಕ್ಕೆ ಪಾಂಚಾಲ ರಾಜ ಪೃಷತ ಅಂತ ಅವನ ಹೆಸರು. ಮಗುವನ್ನ ಪಡೆಯಬೇಕು ಅಂತ ಉದ್ದೇಶದಿಂದ ವನಕ್ಕೆ ಹೋಗಿ ಅಲ್ಲಿ ತೀವ್ರವಾಗಿರ್ತಕ್ಕಂಥ ದಾರುಣವಾಗಿರ್ತಕ್ಕ ತಪಸ್ಸನ್ನ ಅವನಲ್ಲಿ ಅನುಷ್ಠಾನ ಮಾಡ್ತಾನೆ. ಮಗು ಬೇಕು ಎಂಬತಕ್ಕಂತಹ ಉದ್ದೇಶದಿಂದ, ಸತ್ಸಂತಾನ ಬೇಕು ಎನ್ನುವಂತಹ ಕಾರಣದಿಂದ ದೊಡ್ಡ ಕಾಡಿನಲ್ಲಿ ದೇವತೆಗಳನ್ನ ತುಂಬಾ ಸಂತೋಷ ಪಡಿಸ್ತಾ ಇದ್ದ. ಸಾವಿರಾರು ಮೃಗಗಳು ಹೀಗೆ ತಪಸ್ಸು ಮಾಡ್ತಾ ದೇವತೆಗಳನ್ನು ಸಂತೋಷ ಪಡಿಸ್ತಾ ಇರತಕ್ಕಂತಹ ಕಾಲದಲ್ಲಿಯೇ ಸುಮಾರು ದಿನ ಕಳೆದೋಯ್ತು. ಆ ರಾಜ ತಪಸ್ಸನ್ನ ಮಾಡ್ತಾ ಇದ್ದಾನೆ ಪೃಷತ. ಸ್ವಲ್ಪ ದಿವಸ ಕೇವಲ ವಾಯುವನ್ನ ಕುಡಿತಾ ಇರ್ತಾನೆ. ಮತ್ತೊಂದು ಸ್ವಲ್ಪ ದಿವಸ ಆಹಾರವೇ ಇಲ್ಲ. ಹೀಗೆ ಅತ್ಯಂತ ಘೋರವಾಗಿರ್ತಕ್ಕ ತಪಸ್ಸನ್ನ ಅವನು ಮಾಡ್ತಾ ಇದ್ದಾನೆ. 10,000 ವರ್ಷ ಮುಗಿದೋಯ್ತು. 10,000 ವರ್ಷ ಆಯ್ತು. ಅಷ್ಟೆಲ್ಲ ಆದ್ಮೇಲೆ ಒಳ್ಳೆಯ ವಸಂತ ಕಾಲ ಅನ್ನೋದು ಬಂತು. ಎಂಥದು ವಸಂತ ಕಾಲ ಅನ್ನೋದಕ್ಕೆ ವಿಶೇಷಣವನ್ನ ಶಾಸ್ತ್ರ ಕೊಡ್ತಾರೆ. ಕಾಮ ಪ್ರದೀಪನಃ, ಕಾಮೋತ್ತೇಜನ ಮಾಡತಕ್ಕಂತಹ ಕಾಲ, ಸುಖವನ್ನ ಕೊಡತಕ್ಕಂತಹ ಕಾಲ ವಸಂತ ಕಾಲ ಅದು ಬಂತು. ವಸಂತ ಕಾಲ ಬಂದದ್ದನ್ನ ನೋಡಿದ್ದಾನೆ. ಎಲ್ಲ ಕಡೆ ಮರಗಳು ಅರಳಿವೆ. ಒಳ್ಳೆ ಅಶೋಕವನ, ವಿಕಸಿತವಾದ ಒಂದು ಅಶೋಕವನ, ಅಲ್ಲಿ ಗಂಗಾ ತೀರ, ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಸ್ವಲ್ಪ ಸಮಯ ಆಯಿತು. ಅತ್ಯಂತ ಪ್ರಖ್ಯಾತಳಾಗಿರ್ತಕ್ಕ ಒಬ್ಬಳು ಅಪ್ಸರೆ ಅಲ್ಲಿ ಬಂದಿದ್ದಾಳೆ. ಆಕೆ ಹೆಸರು ಮೇನಕ ಅಂತ ಹೇಳಿ. ನದಿ ತೀರದಲ್ಲಿ ಅವಳು ಆಟ ಆಡ್ತಾ ಇದ್ದಾಳೆ. ಇವನ್ ತಪಸ್ಸು ಮಾಡ್ತಾ ಇದ್ದಾನೆ. ದೈವಯೋಗದಿಂದ ಇವಳು ಅವನನ್ನ ನೋಡ್ತಾಳೆ, ಅವನು ಇವಳನ್ನ ನೋಡ್ತಾಳೆ. ಪರಸ್ಪರ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲೇ ಆ ಮೊದಲೇ ಹೇಳಿದ್ದಾರೆ ಕಾಮೋದ್ದೀಪಕವಾಗಿರ್ತಕ್ಕಂಥ ಕಾಲ ಅದು ಅಂತ ಹೇಳಿ. ಅವಳನ್ನು ನೋಡ್ತಾ ಇದ್ದ ಹಾಗೆ ಕಾಮೋದ್ರೇಕದಿಂದ ಅವನಿಗೆ ರೇತಸ್ಸು ಸ್ಖಲಿತವಾಯಿತು, ಭೂಮಿಯಲ್ಲಿ ಬಿತ್ತದು. ನಾಚಿಕೆ ಆಗೋಯ್ತು ಅವನಿಗೆ. ಅಯ್ಯಯ್ಯೋ ಅಂದ್ಕೊಂಡು ಹೇಳಿ ಆ ನಾಚಿಕೆಯಿಂದ ಕೂಡಿದವನಾಗಿರತಕ್ಕ ಪೃಷತ ತನ್ನ ಕಾಲಿನಿಂದ ರೇತಸ್ಸನ್ನು ಮುಚ್ಚಿಬಿಟ್ಟ, ತುಳಿದು ಬಿಟ್ಟ. ಅದನ್ನು ಪದ್ಭ್ಯಾಮಾಕ್ರಮತಿ, ಮುಚ್ಚಿಬಿಟ್ಟ ಕಾಲಿನಿಂದ. ಅಲ್ಲಿಂದಲೇ ಆ ಕಾಲುಗಳ ಸಂಧಿಯಿಂದ ಹುಟ್ಟಿ ಬಂದವನೇ ತ್ರಿಪದ. ನಿರ್ಣಯದಲ್ಲಿ ಹೇಳಿದ್ದೇವೆ ಅದನ್ನು. ಅವನು ಯಾರು ಅನ್ನೋದು ಗೊತ್ತಿದೆ. ಚತುರ್ಮುಖ ಬ್ರಹ್ಮದೇವರ ಸಭೆಯಲ್ಲಿ ಗಾನವನ್ನ ಮಾಡತಕ್ಕಂತಹ ಗಾಯಕ ಹೂ ಎಂಬತಕ್ಕಂತಹ ಗಂಧರ್ವ 49 ಮರುದೇವತೆಗಳಲ್ಲಿ ಒಬ್ಬನಾಗಿರ್ತಕ್ಕ ಆವಹ ಅವನ ಅಂಶಯುಕ್ತನ ಹುಟ್ಟಿ ಬಂದಿದ್ದಾನೆ ಅಂತ ಚರಿತ್ರೆ ನಮಗೆಲ್ಲ ಗೊತ್ತಿದೆ. ನಾ ಹೇಳಿದ್ದೇನೆ ಅದನ್ನ ಆರಂಭದಲ್ಲಿ. ಹುಟ್ಟಿ ಬಂದು ಬಿಟ್ಟಿದ್ದಾನೆ ದೃಪದ. ಹೇಗೆ ಬಂದಂತೆ? ಪಾದಾತ್ ತಸ್ಯ ಅಂತರೇಣತು, ಅವನ ಬೆರಳುಗಳ ಸಂಧಿಯಿಂದ ಹುಟ್ಟಿ ಬಂದು ಬಿಟ್ಟಿದ್ದಾನೆ. ಪಾದಾಂತರಗಳಿಂದ ಹುಟ್ಟಿ ಬಂದಿದ್ದಾನೆ ದೃಪದ. ಆ ಸಮಯದಲ್ಲೇ ಅಲ್ಲಿ ಬಂದಂತಹ ಎಲ್ಲ ಮುನಿಗಳು ಆ ಮಗುವಿಗೆ ಅವನು ಪದೇ ಧೃತತ್ವಾತ್ ದೃಪದಾಭಿಧೇಯ ಅಂತ ಆಚಾರ್ಯರು ನಿರ್ಣಯದಲ್ಲಿ ನಾನು ಹಿಂದೆ ಹೇಳಿದ್ದೇನೆ ಅದನ್ನ. ಕಾಲಿನಿಂದ ತುಳಿದು ಮುಚ್ಚಲ್ಪಟ್ಟ ವೀರ್ಯದಿಂದ ಬೆರಳುಗಳ ಸಂಧಿಗಳ ಮೂಲಕ ಹುಟ್ಟಿ ಬಂದ ಕಾರಣ ಅವನನ್ನ ಮುನಿಗಳೆಲ್ಲ ದೃಪದ ಅಂತ ಕರೆದ್ರು. ಆ ಕಾಡಿನಲ್ಲೇ ಹುಟ್ಟಿದ ಹುಡುಗ ಅಲ್ಲೇ ಭರದ್ವಾಜರ ಆಶ್ರಮದಲ್ಲೇ ಬೆಳೆದು ಬಿಟ್ಟ. ಏನು ಸುಖವಾಗಿ ಬೆಳೆದ. ಎಲ್ಲಿ ಎಲ್ಲ ಕಾಮವನ್ನ ಪೂರ್ಣ ಮಾಡತಕ್ಕ ಎಲ್ಲ ಪದಾರ್ಥಗಳನ್ನು ಅನುಭವಿಸ್ತಾ ಒಟ್ಟಿಗೆ ಬೆಳೆದು ಬಿಟ್ಟಿದ್ದಾನೆ. ಆಗಿದೆ ನೋಡ್ರಿ ವ್ಯವಸ್ಥೆಗಳಿದೆಲ್ಲ. ಇವನು ಕೂಡ ಭರದ್ವಾಜರಿಗೆ ತನ್ನ ಮಗ ದೃಪದನನ್ನ ಶಿಷ್ಯನನ್ನಾಗಿ ಒಪ್ಪಿಸಿಕೊಟ್ಟು
ರಾಜ್ಯಕ್ಕೆ ಬಂದು ಬಿಟ್ಟ. ಪಾಂಚಾಲ ರಾಜ್ಯಕ್ಕೆ ವಾಪಸ್ ಬಂದು ಬಿಟ್ಟ. ಭರದ್ವಾಜಾಯ ಶಿಷ್ಯಾರ್ಥಂ ಸುತಂ ದತ್ವಾ ಮಹಾತ್ಮನೆ ಸಕುಮಾರಸ್ತತೋ ರಾಜನ್ ದ್ರೋಣೇನ ಸಹಿತೋ ವನೆ ವೇದಾಂಶ್ಚಾಧಿಜಗೆ ಸಾಂಗಾನ್ ಧನುರ್ವೇದೇಂ ಚ ಭಾರತ ಪರಯಾ ಚ ಮುದಾ ಯುಕ್ತೋ ವಿಚಚಾರ ವನೆ ಸುಖಂ ತಸ್ಯೈವಂ ವರ್ತಮಾನಸ್ಯ ವನೆ ವನಚರೈಃ ಸಹ ಕಾಲಾನ್ನಾತಿ ಚಿರಾದ್ರಾಜನ್ ಪಿತಾ ಸ್ವರ್ಗಮುಪೇಯುವಾನ್ ಸ ಸಮಾಗಮ್ಯ ಪಾಂಚಾಲೈಃ ಪಾಂಚಾಲೇಷ್ವಭಿಚೇಷಿತಃ ಪ್ರಾಪ್ತಶ್ಚ ರಾಜ್ಯಂ ರಾಜೇಂದ್ರ ಸುಹೃದಾಂ ಪ್ರೀತಿವರ್ಧನಃ ಪ್ರಜಾ ರರಕ್ಷ ಧರ್ಮೇಣ ಯಥಾ ಚೇಂದ್ರಸ್ತ್ರಿವಿಷ್ಟಪೇ ಏತನ್ಮಯಾ ತೇ ರಾಜೇಂದ್ರ ಯಥಾವತ್ ಪರಿಕೀರ್ತಿತಂ ದ್ರುಪದಸ್ಯ ಜನ್ಮರಾಜರ್ಷೇಃ ದೃಷ್ಟದ್ಯುಮ್ನಸ್ಯ ಚೈವ ಹೀ. ಅಲ್ಲೇ ಬೆಳೆದ ಭರದ್ವಾಜರ ಮಕ್ಕಳಾಗಿರ್ತಕ್ಕ ದ್ರೋಣಾಚಾರ್ಯರ ಜೊತೆಯಲ್ಲಿ ಷಡಂಗ ಸಹಿತವಾಗಿರತಕ್ಕ ವೇದಾಧ್ಯಯನವನ್ನ ಮಾಡ್ತಾನೆ, ಧನುರ್ವೇದವನ್ನು ಅಭ್ಯಾಸ ಮಾಡ್ತಾನೆ, ಸಂತೋಷದಿಂದ ಕಾಡಿನಲ್ಲಿ ವಿಚಚಾರ ತಿರುಗಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿಯೇ ಅವರಪ್ಪ ಸ್ವರ್ಗಸ್ಥನಾದ ಪೃಷತ. ಆಗ ಆ ಪ್ರಜೆಗಳೆಲ್ಲರ ಪ್ರಾರ್ಥನೆಯಂತೆ ವಾಪಸ್ ಪಾಂಚಾಲಕ್ಕೆ ಬಂದಿರತಕ್ಕಂತಹ ದೃಪದ ಮಂತ್ರಿಗಳು ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ದಾರೆ. ಪಟ್ಟಾಭಿಷಿಕ್ತನಾಗಿ ರಾಜ್ಯವನ್ನ ಸ್ವೀಕಾರ ಮಾಡಿ ಎಲ್ಲರಿಗೂ ಸಂತೋಷವನ್ನ ಕೊಡ್ತಾ ಧರ್ಮದಿಂದ ರಾಜ್ಯವನ್ನ ಪರಿಪಾಲನೆ ಮಾಡ್ತಾನೆ. ಹಾಗೆ ಇಂದ್ರದೇವರು ಸ್ವರ್ಗವನ್ನ ಹೇಗೆ ಪಾಲನೆ ಮಾಡಿದರೋ ಹಾಗೆ ಈ ದೃಪದ ಮಹಾರಾಜ ಅತ್ಯಂತ ಧರ್ಮಿಷ್ಠನಾಗಿ ಪ್ರಜೆಗಳನ್ನ ವಿಶೇಷವಾಗಿ ರಕ್ಷಣೆ ಮಾಡ್ತಾ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ನೋಡಪ್ಪ ಜನಮೇಜಯ, ನೀನು ಕೇಳಿದ ಪ್ರಶ್ನೆಗೆ ನಾನು ಕೊಟ್ಟ ಉತ್ತರ ದೃಪದ ಮಹಾರಾಜನ ಜನ್ಮ, ಅವನ ಅಧ್ಯಯನದ ಬಗ್ಗೆ. ಇಷ್ಟು ಹೇಳಿ ಆ ಅಧ್ಯಾಯವನ್ನ ಸಮಾಪ್ತಿ ಮಾಡ್ತಾರೆ. 87ನೇ ಅಧ್ಯಾಯ ಸಮಾಪ್ತಿಯಾಗತ್ತೆ. ಅಲ್ಲಿಂದ ಇನ್ನು ಮುಂದಕ್ಕೆ ವೈಶಂಪಾಯನರು ಇತಿಹಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಧೃತರಾಷ್ಟ್ರಸ್ತು ರಾಜೇಂದ್ರ ಯದಾ ಪೌರವನಂದನಃ ಯುಧಿಷ್ಠಿರಮಜಾನಾದ್ವೈ ಸಮರ್ಥಂ ರಾಜ್ಯರಕ್ಷಣೆ ಯೌವರಾಜ್ಯಾಭಿಷೇಕಾರ್ಥಂ ಅಮಂತ್ರಯತ ಮಂತ್ರಿಭಿಃ ತೇತು ಬುದ್ಧ್ವಾನ್ವತಪ್ಯಂತ ಧೃತರಾಷ್ಟ್ರಾತ್ಮಜಾಸ್ತದಾ ತತಃ ಸಂವತ್ಸರಸ್ಯಾಂತೆ ಪಾಂಡುಪುತ್ರೋ ಮಹಾಯಶಾಃ ಸ್ಥಾಪಿತೋ ಧೃತರಾಷ್ಟ್ರೇಣ ಯೌವರಾಜ್ಯೇ ಯುಧಿಷ್ಠಿರಃ ಅದೀರ್ಘೇಣ ಚ ಕಾಲೇನ ಕುಂತೀಪುತ್ರೋ ಯುಧಿಷ್ಠಿರಃ ಪಿತ್ರ್ಯಾಮಂತರ್ದಧೆ ಕೀರ್ತಿಂ ಶೀಲವೃತ್ತ ಸಮಾಧಿಭಿಃ. ಧೃತರಾಷ್ಟ್ರ ಯುಧಿಷ್ಠಿರ ಅವನ ಗುಣಗಳು, ಪ್ರಜೆಗಳು ಅವನ ಮೇಲಿಟ್ಟಿದ್ದಂತಹ ಪ್ರೀತಿ ಅದೆಲ್ಲವನ್ನ ಗಮನಿಸಿ ಯುವರಾಜ ಸ್ಥಾನಕ್ಕೆ ಅತ್ಯಂತ ಸಮರ್ಥನಾಗಿರ್ತಕ್ಕಂತಹ ವ್ಯಕ್ತಿ ಇವನ್ ಧರ್ಮರಾಜ ಯುಧಿಷ್ಠಿರ ಅಂತನ್ನೋದನ್ನ ತಿಳಿದು ಎಲ್ಲ ಮಂತ್ರಿಗಳನ್ನ ಕರೀತಾನೆ. ಮಂತ್ರಿಗಳನ್ನ ಕರೆದು ಆ ಚಿಂತನೆಯನ್ನ ಆಲೋಚನೆಯನ್ನು ಮಾಡ್ತಾನೆ. ಧರ್ಮರಾಜನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡ್ತೇನೆ, ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಕೇಳಿದ್ದಕ್ಕೆ ಎಲ್ಲ ಹಾಗೆ ಆಗ್ಲಿ ಅಂತಾರೆ. ಆದ್ರೆ ಧೃತರಾಷ್ಟ್ರನ ಈ ಮನೋಗತವನ್ನ ತಿಳಿದಿರತಕ್ಕಂತಹ ದುರ್ಯೋಧನಾದಿಗಳಿಗೆ ತುಂಬಾ ದುಃಖ ಆಯ್ತು. ಅನ್ನುವ ತಪ್ಪಿ ಅಂತ ಒಳಗಡೆಯಲ್ಲಿ ಸುಟ್ಟು ಹೋದ್ರಂತೆ, ಬೆಂದು ಹೋದ್ರಂತೆ. ಅಯ್ಯೋ ರಾಜ್ಯ ತಪ್ಪಿ ಹೋಗ್ತಾ ಇದೆಯಲ್ಲ ಅಂತ ದುಃಖ. 1 ವರ್ಷ ಆಯ್ತು. ಸಮಗ್ರವಾದ ಪರೀಕ್ಷೆಯನ್ನ ಮಾಡಿ 1 ವರ್ಷವಾದ ಮೇಲೆ ಧೃತರಾಷ್ಟ್ರ ಪಾಂಡುವಿನ ದೊಡ್ಡ ಮಗನಾಗಿರತಕ್ಕಂತಹ ಮಹಾಯಶಾಹ ಶಬ್ದವೇ ಹೇಳುತ್ತೆ, ಅದ್ಭುತವಾದ ಯಶಸ್ಸು ಕೀರ್ತಿ ಸಂಪನ್ನನಾಗಿರತಕ್ಕ ಧರ್ಮರಾಜ ಯುಧಿಷ್ಠಿರನಿಗೆ ಯುವರಾಜ ಪಟ್ಟದಲ್ಲಿ ಅಭಿಷೇಕವನ್ನು ಮಾಡುತ್ತಾನೆ. ಧರ್ಮರಾಜ ಯುವರಾಜನಾದ. ಏನು ಕುಂತಿಯ ಮಗನಾಗಿರ್ತಕ್ಕಂಥ ಧರ್ಮರಾಜ ಯಾವಾಗ ಯುವರಾಜನಾದನೋ ಅದೀರ್ಘೇಣ ಚ ಕಾಲೇನ, ಸ್ವಲ್ಪ ಕಾಲದಲ್ಲಿಯೇ, ಅತ್ಯಂತ ಕಡಿಮೆ ಅವಧಿಯಲ್ಲಿಯೇ ತನ್ನ ಶೀಲ, ತನ್ನ ವೃತ್ತ, ತನ್ನ ಸಮಾಧಿ ಮೊದಲಾದ ಎಲ್ಲ ಗುಣಗಳಿಂದ ಅವರ ಅಪ್ಪನ ಕೀರ್ತಿಯನ್ನೇ ಮೀರಿಸಿಬಿಟ್ನಂತೆ. ಹೇಗಿದೆ ನೋಡಿ, ಶೀಲ ಅಂದ್ರೆ ಕ್ಯಾರೆಕ್ಟರ್, ವೃತ್ತ ಅಂದ್ರೆ ಅವನ ನಡವಳಿಕೆ, ಮತ್ತು ಸಮಾಧಿ ಯಾರ ಜೊತೆಯಲ್ಲಿ ಹೇಗಿರ್ಬೇಕು ಅಂತ ಅನ್ನೋದು, ಅದೆಲ್ಲವುಗಳಲ್ಲಿ ಅವರಪ್ಪ ಪಾಂಡವನ್ನೇ ಮೀರಿಸಿಬಿಟ್ಟ. ಇಲ್ಲಿ ಪಿತ್ರ್ಯಾಮಂತರ್ದಧೆ,
ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ವಾದಿರಾಜ ಸ್ವಾಮಿಗಳು ಪುತ್ರಾದಿಚ್ಛೇತ್ ಪರಾಭವಂ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ನಮಗೆ ನಮ್ಮವರಿಂದ ಶಿಷ್ಯರಿಂದ ನಾವು ಸೋಲ್ಬೇಕಂತೆ. ಶಿಷ್ಯರ ಮುಂದೆ ನಾವು ಸೋಲ್ಬೇಕು, ಮಕ್ಕಳ ಮುಂದೆ ನಾವು ಸೋಲ್ಬೇಕು. ಮಕ್ಕಳು ಕೇಳಿ ಹೇಳಿಸ್ಕೊಳ್ಳೋರ್ ತರ ಆಗ್ಬಾರ್ದು ಯಾವತ್ತು. ಮಕ್ಕಳ ಮುಂದೆ ನಾವು ಸೋಲ್ಬೇಕು ಅಂದ್ರೆ ಅಷ್ಟು ಕೀರ್ತಿ ವಿದ್ಯಾ ವಿನಯ ನಮ್ಮಲ್ಲಿ ಇರಬೇಕು ಅಂತ ತಾತ್ಪರ್ಯ. ಪುತ್ರಾದಿಚ್ಛೇತ್ ಪರಾಜಯಂ ಇತಿ ವಚನಾತ್. ಮಕ್ಕಳಿಂದ ಸೋಲು ಅನುಭವಿಸಬೇಕು, ಶಿಷ್ಯರಿಂದ ಸೋಲು ಅನುಭವಿಸಬೇಕೆಂಬತಕ್ಕಂತಹ ಮಾತಿನ ಹಿನ್ನೆಲೆಯಲ್ಲಿ ಅಷ್ಟು ಅಧಿಕವಾದಂತಹ ಕೀರ್ತಿಯಿಂದ ಅವರಪ್ಪ ಪಾಂಡು ಮಹಾರಾಜ ಸಂಪಾದನೆ ಮಾಡಿದ್ದಂತಹ ಕೀರ್ತಿ ಅಂತರ್ಧಾನ ಆಗೋಯ್ತು, ಮುಳುಗಿ ಹೋಯಿತು, ಮುಚ್ಚಿ ಹೋಯಿತು. ಅವರಪ್ಪನ ಕೀರ್ತಿಯನ್ನೇ ದಾಟಿ ಮೀರಿ ಬೆಳೆದ ಧರ್ಮರಾಜ ಅಂತ ಒಂದರ್ಥ. ಇನ್ನೊಂದರ್ಥ ಏನು ಅಂತಂದ್ರೆ ಅಂತರ್ದಧೇ ಪಿತ್ರ್ಯಾ, ತನ್ನ ತಂದೆಯ ಕೀರ್ತಿ ಎಂಥದ್ದು, ಇದು ಪ್ರಧಾನವಾದ ಅರ್ಥ. ಇದು ನಮ್ಮಪ್ಪ ಎಂತಹ ಧರ್ಮಿಷ್ಠನಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ, ನಮ್ಮಪ್ಪ ಹೇಗಿದ್ದ, ನಾನ್ ಹೇಗಿರ್ಬೇಕು ಎಂಬುದಾಗಿ ತಮ್ಮ ತಂದೆಯ ಕೀರ್ತಿಯನ್ನ ತನ್ನ ಹೃದಯದಲ್ಲಿ ಧಾರಣೆ ಮಾಡಿದ್ದ. ಅಂದ್ರೆ ಒಂದು ಎಚ್ಚರಿಕೆ ಗಂಟೆ, ನಮ್ಮಪ್ಪ ಹೇಗಿದ್ದ, ನಾನ್ ಹೇಗಿರ್ಬೇಕು. ನಮ್ಮಪ್ಪ ರಾಜನಾದಾಗ ಎಷ್ಟು ಶುದ್ಧವಾಗಿ ತನ್ನ ನಡವಳಿಕೆ ಶೀಲ ಸಮಾಧಿ ವೃತ್ತಗಳಿತ್ತು, ನಾನ್ ಹೇಗಿರ್ಬೇಕು ಅನ್ನೋದನ್ನ ತನ್ನ ತಂದೆಯನ್ನ ಸೀರಿಯಸ್ ಆಗಿ ಮನಸ್ಸಲ್ಲಿ ತಗೊಂಡು ಅಷ್ಟೇ ಎಚ್ಚರಿಕೆಯಿಂದ ಯುವರಾಜನ ಕರ್ತವ್ಯಗಳನ್ನು ಮಾಡ್ತಾ ಇದ್ದ. ಎರಡನೇ ಅರ್ಥ ಪಿತ್ರ್ಯಾಮಂತರ್ದಧೆ ಅನ್ನುವ ವಾಕ್ಯಕ್ಕೆ ವಾದಿರಾಜರು ಮಾಡಿದಂತಹ ಎರಡು ಪ್ರಕಾರವಾದಂತಹ ಅರ್ಥ. ಅಸಯುದ್ಧೇ ರಣೋದ್ಯಾನೆ ಬಾಹುಯುದ್ಧೇ ಚ ಪಾಂಡವ ಸಂಕರ್ಷಣಾತ್ ಶಿಕ್ಷಿತವಾನ್ ಶಶ್ವಚ್ಛಿಕ್ಷಾಂ ಮೃಕೋದರಃ ತೇತಂ ಬುದ್ಧ್ವಾನ್ವತಪ್ಯಂತ ಧೃತರಾಷ್ಟ್ರಾತ್ಮಜಾಸ್ತದಾ ಸಮಾಪ್ತ ವಿದ್ಯಸ್ಸೋಭ್ಯಸ್ಯ ದ್ಯುಮತ್ಸೇನ ಸಮೋ ಬಲೇ ತತಃ ಸಂವತ್ಸರಸ್ಯಾಂತೆ ಪಾಂಡುಪುತ್ರೋ ಮಹಾಯಶಾಃ ಗದಾ ಬಲಾಭ್ಯಾಂ ಸಂಪನ್ನೋ ಭ್ರಾತॄಣಾಮಚರದ್ವಶೇ ಪ್ರಗಾಢ ದೃಢಮುಷ್ಟಿತ್ವೇ ಲಾಘವೇ ಚಾತಿವೇಧನೆ ಲಕ್ಷ್ಯವೇದ್ಯೇ ಚ ಮೋಕ್ಷೇ ಚಾತೋಮರಗ್ರಹಣೇಪಿ ಚ ಅಸಿ ಶಕ್ತಿ ಗದಾ ಯುದ್ಧೇ ಬಭೂವ ಪ್ರತಿಮೋರ್ಜುನಃ ಕ್ಷುರ ನಾರಾಚ ಭಲ್ಲಾನಾಂ ವಿಪಾಠಾನಾಂ ಸುತೇಜಸಾಂ ಋಜುವಕ್ರ ವಿಶಾಲಾನಾಂ ಪ್ರಯೋಕ್ತಾ ಪಾಂಡವೋ ಭವತಿ ಲಾಘವಾತ್ ಸೌಷ್ಠವಾತ್ ಚೈವ ನಾನ್ಯಃ ಕಶ್ಚಿತ್ ವಿದ್ಯತೆ ಬೀಭತ್ಸು ಸದೃಶೋ ಲೋಕೆ ಇತಿ ದ್ರೋಣೋಭ್ಯಭಾಷತ ಗಜಯುದ್ಧೇಶ್ವಯುದ್ಧೇ ಚ ರಥಯುದ್ಧೇ ಚ ಪಾಂಡವಃ ಪಾರಗೋ ಭುಜಯುದ್ಧೇ ಚ ಬಭೂವೈಷ ಧನಂಜಯಃ ಸ್ವಭಾವಾದಗಮಚ್ಛಬ್ದೋ ಮಹೀಂ ಸಾಗರ ಮೇಖಲಾಂ ನಾಸ್ತ್ಯರ್ಜುನ ಸಮಃ ಕಶ್ಚಿದಿತ್ಯೇವಂ ಮೇ ನಿರೇ ಜನಾಃ. ನಿರ್ಣಯದಲ್ಲಿ ಕೆಲವು ವಿಶೇಷಾಂಶಗಳನ್ನು ಆಚಾರ್ಯರು ಹೇಳ್ತಾರೆ. ಯಾವಾಗ ಪಾಂಡವರ ಅಪಾರವಾದ ಕೀರ್ತಿ ಲೋಕದಲ್ಲಿ ಪ್ರಸಿದ್ಧವಾಗ್ತಾ ಇದೆಯೋ, ದ್ರುಪದ ರಾಜರನ್ನ ಸೋಲಿಸಿದ ನಂತರದಲ್ಲಿ ಕೃಷ್ಣದೇವರಿಗೆ ಲೋಕಕ್ಕೊಂದು ಪಾಠ ಮಾಡಬೇಕಾಗಿತ್ತು. ನನಗೆ ಪಾಂಡವರ ಮೇಲೆ ಅಪಾರವಾದ ಅನುಗ್ರಹ ಇದೆ, ಪ್ರೀತಿ ಇದೆ, ನನ್ನ ಪ್ರಾಣರು ಪಾಂಡವರು ಅನ್ನೋದನ್ನ ಲೋಕಕ್ಕೆ ತೋರಿಸ್ಬೇಕು. ಅದಕ್ಕೆ ಅವನು ಏನ್ ಮಾಡ್ತಾನೆ, ಕೃಷ್ಣ ಕೃತವರ್ಮನನ್ನ ಕಲಿಸ್ಬಿಡ್ತಾನೆ. ಆ ಕೃತವರ್ಮ ಯಾರು ಅಂತ ಕೇಳಿದ್ರೆ, ಶೂರಸೇನ ಇದ್ದಾನಲ್ಲ, ಶೂರಸೇನನ ತಮ್ಮ ಇದ್ದಾನಲ್ಲ, ಆ ತಮ್ಮನ ಮಗಳ ಮಗ. ಅರ್ಥಾತ್ ಪಾಂಡವರಿಗೆ ಅವನು ಸೋದರ ಸಂಬಂಧಿ ಆಗಬೇಕು. ಹತ್ತಿರಕ್ಕೆ ಬಂದ ಕೃತವರ್ಮನನ್ನ ಪಾಂಡವರು ವಿಶೇಷವಾಗಿ ಸತ್ಕಾರ ಮಾಡ್ತಾರೆ. ಮತ್ತೆ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಕೃಷ್ಣ ಭಕ್ತಿಯ ಅಂತ. ಭಗವಂತನ ಹತ್ತಿರದವನು, ಕೃಷ್ಣದೇವರ ಹತ್ತಿರದವನು, ಕೃಷ್ಣದೇವರ ಮೇಲಿನ ಭಕ್ತಿಯಿಂದ ಇವ್ರೇನ್ ಮಾಡ್ತಾ ಇದ್ದಾರೆ, ಇಲ್ಲಿ ಸನ್ಮಾನ ಮಾಡ್ತಾರೆ. ಕೃಷ್ಣನ ಹತ್ರಕ್ಕೆ ಬಂದ. ಇದರಿಂದ ಏನಾಯ್ತು, ಇದರಿಂದ ಕೊಟ್ಟ ಮೆಸೇಜ್ ಏನ್, ಸಂದೇಶ ಸಮಾಜಕ್ಕೆ ಅಂದ್ರೆ, ಲೋಕಕ್ಕೆ ಭೀಮ ಮತ್ತು ಅರ್ಜುನರ ಬಲ ಏನು ಅಂತ ಗೊತ್ತಾಯ್ತು. ಆದ್ದರಿಂದ ಜರಾಸಂಧನ ಹತ್ತಿರಕ್ಕೆ ಯಾವ ಯಾವ ದೇವಾಂಶ ಸಂಭೂತರಾಗಿರ್ತಕ್ಕ ಒಳ್ಳೆಯ ರಾಜರಿದ್ರು, ದೇವಾಂಶ ಸಂಭೂತರು ದೇವತೆಗಳ ಪಕ್ಷಪಾತಿಗಳು ಆಗಿರತಕ್ಕಂತಹ ಕ್ಷತ್ರಿಯ ರಾಜರಿದ್ರು,
ಅವರೆಲ್ಲರೂ ಕೂಡ ಭೀಮ ಮತ್ತು ಅರ್ಜುನರ ಬಲವನ್ನ ನೋಡಿ, ಮತ್ತೆ ಭೀಮಾರ್ಜುನರ ಉಪಲಕ್ಷಣೆಯ ಪಾಂಡವರ ಮೇಲೆ ಕೃಷ್ಣದೇವರು ಮಾಡ್ತಾ ಇರ್ತಕ್ಕ ಅನುಗ್ರಹವನ್ನ ನೋಡಿ ಜರಾಸಂಧನ ಪಾರ್ಟಿಯನ್ನ ಬಿಟ್ಟು ಪಾಂಡವರ ಪಾರ್ಟಿಗೆ ಬಂದು ಸೇರ್ಕೊಂಡ್ಬಿಟ್ರು. ಅವರೆಲ್ಲ ಕೃಷ್ಣದೇವರು ಜರಾಸಂಧನ ಜೊತೆ ಬೇಕಾದಷ್ಟು ಬಾರಿ ಯುದ್ಧ ಮಾಡಿದಾಗ ಕೃಷ್ಣದೇವರ ಮೂಲಕ ಸೋತವರೇ ಅವರೆಲ್ಲ. ಆದ್ರೆ ಅವತ್ತೇ ಯಾಕೆ ಜರಾಸಂಧನ ಪಾರ್ಟಿ ಬಿಟ್ಟು ಬರ್ಲಿಲ್ಲ ಅಂತಂದ್ರೆ, ಆ ಕಾಲಕ್ಕೆ ಜರಾಸಂಧನಿಗಿಂತ ಶ್ರೇಷ್ಠನಾದ ಬಲಶಾಲಿ ಇನ್ನೊಬ್ಬ ಇರ್ಲಿಲ್ಲ, ಅಪೋನೆಂಟ್ ಇರ್ಲಿಲ್ಲ. ಕೃಷ್ಣ ಇರ್ಲಿಲ್ಲ ಅಂತಲ್ಲ, ಒಟ್ನಲ್ಲಿ ಜರಾಸಂಧನಿಗೆ ಹೆದರಿ ಅವ್ರು ಏನ್ ಮಾಡ್ಬಿಟ್ಟಿದ್ರು, ಜರಾಸಂಧನ ಕಂಟ್ರೋಲ್ ನಲ್ಲೇ ಇದ್ರು ಹೊರತು ಜರಾಸಂಧನ ಮೇದಿನ ನ ಸ್ನೇಹಾತ್, ಅವ್ ಜರಾಸಂಧನ ಮೇದಿನ ಸ್ನೇಹದಿಂದ ಅಂತೂ ಖಂಡಿತ ಅಲ್ಲ. ಆದ್ರೆ ಅವರೆಲ್ಲರೂ ಕೂಡ ಜನ್ಮಾಂತರಾಭ್ಯಾಸವಶ, ಜನ್ಮಾಂತರದ ಅಭ್ಯಾಸ, ಶುದ್ಧ ಸಾತ್ವಿಕ ಸಂಸ್ಕಾರ ವಶದಿಂದ ಕೃಷ್ಣದೇವರ ಮತ್ತು ಪಾಂಡವರ ಮೇಲೆ ಅಪಾರವಾದ ಪ್ರೀತಿ, ವಿಶ್ವಾಸ, ಗೌರವ ಇದ್ದೇ ಇತ್ತು. ಈಗ ಅನಿಮಿತ್ತವಾಗಿ ಭೀಮಾರ್ಜುನರ ಬಲವನ್ನ ನೋಡಿದ್ದಾರೆ, ಕೃಷ್ಣದೇವರ ಅಭ್ಯಧಿಕವಾದ ಪ್ರೀತಿಯನ್ನು ನೋಡಿದ್ದಾರೆ ಪಾಂಡವರ ಮೇಲೆ. ಆದ್ದರಿಂದ ನ್ಯಾಚುರಲಿ ಪಾಂಡವರ ಪಕ್ಷಪಾತಿಗಳಾಗಿ ಆ ರಾಜರುಗಳೆಲ್ಲ ಬಂದು ಬಿಟ್ಟಿದ್ದಾರೆ. ಆದ್ರೆ ಇನ್ನು ದುಷ್ಟ ಸ್ವಭಾವದವರು, ದೈತ್ಯರು ರಾಜರುಗಳಾಗಿ ಏನು ಬಂದಿದ್ದಾರೆ, ಅವರುಗಳು ಕೃಷ್ಣದೇವರ ಜೊತೆಯಲ್ಲಿ ಬೇಕಾದಷ್ಟು ಬಾರಿ ಸೋತಿದ್ರು ಕೂಡ ಅವ್ರು ಏನ್ ಮಾಡಿದ್ದಾರೆ, ಈ ಕಡೆ ಬಂದಿಲ್ಲ. ಅವರು ಯಾಕೆ ಬಂದಿಲ್ಲ ಅಂದ್ರೆ, ಆಚಾರ್ಯ ಹೇಳ್ತಾರೆ ಸಂಸ್ಕಾರೋ ಬಲವಾನ್, ಸಂಸ್ಕಾರ ಅತ್ಯಂತ ಬಲವತ್ತರವಾದದ್ದು, ಸಂಸ್ಕಾರಕ್ಕಿಂತ ಬಲವಂತವಾದದ್ದು ಲೋಕದಲ್ಲಿ ಯಾವುದೂ ಇಲ್ಲ. ನಮ್ಮ ಸಂಸ್ಕಾರ ಹೇಗೋ ನಮಗೆ ಸಿಗ್ತಾ ಇರತಕ್ಕಂಥದ್ದು, ಸಿಗುವಂಥದ್ದು ಎಲ್ಲ ಹಾಗೆ. ದೇವತೆಗಳು ಬೇರೆ ಯಾವುದೋ ಒಂದು ಕಾರಣದಿಂದ ದೈತ್ಯರನ್ನ ಆಶ್ರಯ ಮಾಡಿಕೊಂಡಿದ್ರೆ, ದೈತ್ಯರ ಪಕ್ಷಪಾತಿಗಳಾಗಿದ್ರೂ ಕೂಡ ತಮ್ಮ ಒಳಗಿನ ಸಂಸ್ಕಾರಕ್ಕೆ ಅನುಗುಣವಾಗಿರತಕ್ಕ ದೇವತೆಗಳ ಮೇಲೆ ಮಾಡತಕ್ಕ ಸ್ನೇಹವನ್ನ ಅವರು ಬಿಟ್ಕೊಡೋದಿಲ್ಲ. ಹೇಗೆ ದೇವತೆಗಳು ಹಾಗೆ ದೈತ್ಯರು. ಕಾರಣಾಂತರದಿಂದ ದೇವತೆಗಳ ಅಥವಾ ದೇವತೆಗಳ ಪಕ್ಷಪಾತಿಗಳವರ ಆಶ್ರಯದಲ್ಲಿ ಅಸುರ ಸ್ವಭಾವದವರಿದ್ರೂ ಕೂಡ ಅವರ ಅಂತರಂಗದಲ್ಲಿ ಅಸುರರ ಮೇಲಿನ ಪ್ರೀತಿ ಹೋಗೋದಿಲ್ಲ. ಆದ್ದರಿಂದ ಇದು ಕೃಷ್ಣದೇವರು ಸಮಾಜಕ್ಕೆ ತೋರಿಸಿದಂತಹ ಒಂದು ಅಪಾರವಾದಂತಹ ಸಂದೇಶ. ಭೀಮಸೇನ ಬಲರಾಮದೇವರ ಬಳಿಯಲ್ಲಿ ಖಡ್ಗದಲ್ಲಿ ಯುದ್ಧ ಮಾಡತಕ್ಕಂತಹ ಪ್ರಕಾರವನ್ನು, ಯುದ್ಧದಲ್ಲಿ ಹೇಗೆ ಹೆದರಿಕೊಳ್ಳದೆ ಮುಂದೆ ನುಗ್ಗಿ ಬಿಡಬೇಕು ಅನ್ನುವಂತಹ ಯಾವ ವಿಷಯವನ್ನು, ಬಾಹುಯುದ್ಧದಲ್ಲಿ ಹೇಗೆ ಪರಿಣತಿಯನ್ನು ಪಡಿಬೇಕು ಅನ್ನೋದನ್ನು ಅಭ್ಯಾಸ ಮಾಡ್ತಾನೆ. ಭೀಮಸೇನ ಮುಂದಿನ ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯ, ಅಭ್ಯಾಸ ಮಾಡಬೇಕಾದಿಲ್ಲ, ಆದ್ರೂ ಲೋಕದೃಷ್ಟಿಯ ಅಧ್ಯಯನ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕಲ್ಲ, ಅದಕ್ಕಾಗಿ ಮಾಡಿದ ಭೀಮ, ಇನ್ಯಾವ ಉದ್ದೇಶವೂ ಇಲ್ಲ ಅಲ್ಲಿ. ದುರ್ಯೋಧನಾದಿಗಳಿಗೆ ವಿಷಯ ಏನು ಓದ್ತಾ ಇದ್ದಾರಪ್ಪ ಇವರು, ಎಷ್ಟು ಅಭ್ಯಾಸ ಮಾಡ್ತಾರೆ ಅಂತ ಹೇಳಿ ಚಿಂತೆ ಆಯ್ತು ಅವರಿಗೆ ಅಷ್ಟೇ. ವಿದ್ಯಾಭ್ಯಾಸ ಮುಗಿಯಿತು ಭೀಮಸೇನ ದೇವರದ್ದು. ಅವ ಹೇಗಿದ್ದಾನೆ, ದ್ಯುಮತ್ಸೇನ ಅಂತ ಒಬ್ಬ ರಾಜ, ಆ ದ್ಯುಮತ್ಸೇನನಷ್ಟು ಬಲಶಾಲಿ ಅವತ್ತಿನ ಕಾಲದಲ್ಲಿ ಇನ್ಯಾರೂ ಇಲ್ಲ. ಬಲ ಅಂದ್ರೆ ದ್ಯುಮತ್ಸೇನನದ್ದು ಅಂತಲೇ ಪ್ರಸಿದ್ಧಿ. ಭೀಮಸೇನ ಈಗ ಏನಾಗ್ಬಿಟ್ಟ, ದ್ಯುಮತ್ಸೇನನಿಗೆ ಸಮಾನವಾಗಿರ್ತಕ್ಕ ಬಲಶಾಲಿ ಅಂತ ಲೋಕದಲ್ಲಿ ಪ್ರಸಿದ್ಧನಾಗ್ಬಿಟ್ಟ. 1 ವರ್ಷ ಗದಾವಿದ್ಯೆ ಎಲ್ಲದರಲ್ಲಿಯೂ ಕೂಡ ಪರಿಣತಿಯನ್ನ ಪಡೆದು ಅಣ್ಣ ಎಲ್ಲಿದ್ರೋ ಅಲ್ಲಿಗೆ ಬಂದು ಧರ್ಮರಾಜನ ಕಂಟ್ರೋಲ್ ನಲ್ಲಿದ್ದವನಾಗಿ ಎಲ್ಲರಿಗೂ ಸಂತೋಷ ಪಡಿಸ್ತಾ ಇದ್ದಾನೆ. ಇದು ಭೀಮನದ್ದಾದ್ರೆ ಇನ್ನು ಅರ್ಜುನನದ್ದು ಪ್ರಗಾಢ ದೃಢ ಮುಷ್ಟಿತ್ವೇ ಅಂದ್ರೆ ಕೆಲವರು ಗಟ್ಟಿಯಾಗಿ ಬಾಣ ಪ್ರಯೋಗ ಮಾಡಿದಾಗ ಹೆದರಿ ಕೈಯಲ್ಲಿದ್ದಂತಹ ಧನುಸ್ಸನ್ನ ಬಿಟ್ಟು ಬಿಡ್ತಾರೆ. ಕೇಳ್ತೇವಲ್ಲ, ಆ ರಾಜನ ಕೈಲಿದ್ದಂತ ಧನುಸ್ಸನ್ನ ಬೀಳಿಸಿ ಬಿಟ್ಟ ಅಂತ. ಧನುಸ್ಸನ್ನ ಗಟ್ಟಿಯಾಗಿ ಹಿಡಿಯೋದು ಒಂದು ಟ್ಯಾಕ್ಟಿಕ್, ಅದು ಕಲೆ. ಅರ್ಜುನ ಹಾಗೆ ಹಿಡಿತಾ ಇದ್ದಂತೆ. ಮತ್ತೆ ಹಾಗೇ ಅದನ್ನ ಪ್ರಯೋಗ ಮಾಡೋದ್ರಲ್ಲೂ ಲಕ್ಷ್ಯ ವೇದ್ಯೇ, ಲಕ್ಷ್ಯ ಯಾವುದು ನಮ್ಗೆ ಗೊತ್ತೇ ಆಗೋದಿಲ್ಲ. ಲಕ್ಷ್ಯ ಯಾವುದು ಅಂತಲೇ ನಮ್ಮ ಹಣೆ ಬರಕ್ ಗೊತ್ತಾಗೋದಿಲ್ಲ. ಲಕ್ಷ್ಯಸ್ಯ ವೇದ್ಯೇ ವೇದನ ಯೋಗ್ಯೇ ಕೌಶಲೆ ಛಾಯಾಂ ದೃಷ್ಟ್ವಾ
ನೆರಳನ್ನ ನೋಡಿ ಇದು ನನ್ನ ಗುರಿ, ಇದು ನನ್ನ ಗೋಲ್ ಅಂತ ಅದನ್ನು ಹೊಡೆಯೋದು. ಅದ್ಭುತವಾದ ಚಮತ್ಕಾರ. ಅದರ ನೆರಳನ್ನ ನೋಡಿ ಹೊಡೆಯೋದು ಇತ್ಯಾದಿಯಾದ ವಿಷಯದಲ್ಲಿ, ತೋಮರಗ್ರಹಣೆ ತೋಮರಾದಿ ಆಯುಧಗಳನ್ನ ಹಿಡಿಯುವಂತಹ ವಿಷಯದಲ್ಲಿ, ಶಕ್ತಿಯಾಯುಧ, ಖಡ್ಗ, ಗದ ಮೊದಲಾಗಿರ್ತಕ್ಕ ನಾನಾ ಪ್ರಕಾರವಾದ ಯುದ್ಧವನ್ನ ಮಾಡುವಂತಹ ವಿಷಯದಲ್ಲಿ ಅರ್ಜುನನಿಗೆ ಸಮಾನನಾಗಿರ್ತಕ್ಕಂಥವನು ಯಾರೂ ಇಲ್ಲ. ಕ್ಷುರ, ನಾರಾಚ, ವಿಪಾಠ ಅದೆಲ್ಲ ಏನು ಅಂತಂದ್ರೆ ಬಿಲ್ಲಿನ ಬೇರೆ ಬೇರೆ ಜಾತಿಗಳು. ಕ್ಷುರ, ನಾರಾಚ, ವಿಪಾಟಾದ್ಯಾಹ ಶರಜಾತಿ ವಿಶೇಷಾಹ ಅಂತ ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರ ವ್ಯಾಖ್ಯಾನ. ಕ್ಷುರ, ನಾರಾಚ, ಅದಾದ ನಂತರ ವಿಪಾಠ ಮೊದಲಾಗಿರತಕ್ಕಂತಹ ದೊಡ್ಡದ ಬಾಣಗಳು, ಚಿಕ್ಕ ಬಾಣಗಳು, ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಇರತಕ್ಕಂತಹ ಬಾಣಗಳು, ಇದೆಲ್ಲವನ್ನ ಪ್ರಯೋಗ ಮಾಡುವುದರಲ್ಲಿ, ಭಲ್ಲ ಮೊದಲಾಗಿರತಕ್ಕ ಆಯುಧಗಳನ್ನ ಬಿಸಾಡುವುದರಲ್ಲಿ ಅರ್ಜುನನಿಗೆ ಸಮಾನನಾಗಿರ್ತಕ್ಕಂಥವ್ರು ಲೋಕದಲ್ಲಿ ಯಾರೂ ಇಲ್ಲ ಅಂತ ಬೇರೆ ಯಾರೂ ಅಲ್ಲ, ದ್ರೋಣಾಚಾರ್ಯರೇ ಹೇಳ್ತಾ ಇದ್ರಂತೆ. ಗದಾಯುದ್ಧ, ಗಜಯುದ್ಧ, ಅಶ್ವಯುದ್ಧ, ರಥದಲ್ಲಿ ನಿಂತು ಮಾಡತಕ್ಕಂತಹ ಯುದ್ಧ, ಇದೆಲ್ಲದರಲ್ಲಿ ಅರ್ಜುನನಿಗೆ ಸಮಾನನಾದವ್ರು ಯಾರೂ ಇಲ್ಲ. ಅವನು ಪಾರಗನಾಗಿ ಬಿಟ್ಟ. ಮತ್ತೆ ಭುಜಯುದ್ಧ, ಬಾಹುಯುದ್ಧದಲ್ಲಿಯೂ ಕೂಡ ಅರ್ಜುನನಿಗೆ ಸಮಾನರು ಯಾರೂ ಇಲ್ಲ. ಎಲ್ಲವೂ ನಮ್ಮ ಸಹಜವಾಗಿದ್ದಾಗ, ಇಷ್ಟೆಲ್ಲಾ ವೈಶಿಷ್ಟ್ಯಗಳು ಇದ್ದಾಗ ಅರ್ಜುನನ ಕೀರ್ತಿ ನ್ಯಾಚುರಲಿ ಸಹಜವಾಗಿಯೇ ಸ್ವಾಭಾವಿಕವಾಗಿಯೇ ಸಮುದ್ರ ಪರ್ಯಂತವಾಗಿರತಕ್ಕಂತಹ ಭೂಮಿಯಲ್ಲೆಲ್ಲ ಪ್ರಚಾರ ಆಗಿಬಿಡ್ತು. ಜನಗಳೇ, ಎಲ್ಲ ಕಡೆ ವಾಸ ಮಾಡತಕ್ಕ ಜನಗಳೇ ಅರ್ಜುನನಿಗೆ ಸಮಾನನಾಗಿರತಕ್ಕ ವ್ಯಕ್ತಿ ಲೋಕದಲ್ಲಿ ಯಾರೂ ಇಲ್ಲ ಅಂತ ಚಿಂತನೆ ಮಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅಥಾಬ್ರವೀತ್ ತಥಾ ತದಾ ದ್ರೋಣಃ ಫಲ್ಗುಣಂ ಜನಸಂಸದಿ ಅಗಸ್ತ್ಯಸ್ಯ ಧನುರ್ವೇದೇ ಶಿಷ್ಯೋ ಮಮ ಗುರುಃ ಸದಾ ಅಗ್ನಿವೇಶ್ಯ ಇತಿ ಖ್ಯಾತಃ ತಸ್ಯ ಶಿಷ್ಯೋಸ್ಮಿ ಭಾರತ ತೀರ್ಥಾತ್ ತೀರ್ಥಗತಂ ಪಾರ್ಥ ಮಯಾ ಸಂಕ್ರಮಿತಂ ತ್ವಯಿ ತಪಸೇದಂ ಮಯಾ ಪ್ರಾಪ್ತಂ ಅಮೋಘಂ ಅಶನಿಪ್ರಭಂ ಅಸ್ತ್ರಂ ಬ್ರಹ್ಮಶಿರೋ ನಾಮ ಯದ್ದಹೇತ್ ಪೃಥಿವೀಮಪಿ ದದತಾ ಚಾಸ್ಮಿ ಸಂದಿಷ್ಟೋ ನ ಮನುಷ್ಯೇಷ್ವಿದಂ ತ್ವಯಾ ಭಾರದ್ವಾಜ ಪ್ರಮೋಕ್ತವ್ಯಮಸ್ತ್ರಂ ಸಂಯುಗಮೂರ್ಧನಿ ಯದ್ಯದಂತರ್ಹಿತಂ ಭೂತಂ ಕಿಂಚಿದ್ ಯುದ್ಧೇ ತ್ವಯಾ ಸಹ ಮಹಾತೇಜಸ್ತದೇತೇನ ಹನ್ಯಾಶಸ್ತ್ರೇಣ ಸಂಯುಗೆ ಅವಾಪ್ಯಂ ಚತ್ವಯಾ ವೀರಾ ದಿವ್ಯಂ ನಾನ್ಯಸ್ತದರ್ಹತಿ ಯುದ್ಧೇ ಹಿ ಪ್ರತಿಯೋದ್ಧವ್ಯಃ ಯುಧ್ಯಮಾನೇನ ಸಂಯುಗೆ ಸಮಯಶ್ಚ ರಕ್ಷೋ ಬಲವಾನ್ ಈದೃಶೋ ಹಿ ವಿಶಾಂಪತೆ ಆಚಾರ್ಯ ದಕ್ಷಿಣಾನ್ ದೇಹಿ ಜ್ಞಾತಿಗ್ರಾಮಸ್ಯ ಪಶ್ಯತಃ ದದಾಮೀತಿ ಪ್ರತಿಜ್ಞಾತೆ ಫಲ್ಗುನೇನಾಬ್ರವೀತ್ ಗುರುಃ ಯುದ್ಧೇ ಹಿ ಪ್ರತಿಯೋದ್ಧವ್ಯಃ ಯುಧ್ಯಮಾನೋಪ್ಯಹಂ ರಣೇ. ತತ್ತಥೇತಿ ಪ್ರತಿಜ್ಞಾಯ ದ್ರೋಣಾಯ ಕುರುಪುಂಗವಃ ಉಪಸಂಗೃಹ್ಯ ಚರಣೌ ಯುಧಿಷ್ಠಿರವಶೋಭವತ್ ಉದ್ಧವಾತ್ ಸಕಲಾಂ ನೀತಿಂ ಭೋಜಾತ್ ಬುದ್ಧಿಮತಾಂ ವರಾತ್ ಕಥಾಯುದ್ಧೇಸಿ ಯುದ್ಧೇ ಚ ರಥಯುದ್ಧೇ ಚ ಭಾರತ ದಿವ್ಯಮಾನುಷ ಸಂಭೂತ ನವಾಪಾಸ್ತ್ರವಿದಾಂಬರಃ ಸರ್ವಾನ್ ತಥಾಖಿಲಾನಸ್ತ್ರಾನ್ ಶಸ್ತ್ರಾಣಿ ಚ ತಥಾ ಗುರೋಃ ಸರ್ವಾಂ ತಾಮಖಿಲಾಂ ನೀತಿಂ ಪಾತಾಲಾಧಿಪತೇಸ್ತಥಾ. ತುಂಬಾ ಚೆನ್ನಾಗಿರುವಂತಹ ಭಾಗಗಳಿವೆಲ್ಲ ಭಾರತದಲ್ಲಿ. ದ್ರೋಣಾಚಾರ್ಯರು ಒಂದ್ ದಿವಸ ಅರ್ಜುನನ್ ನೋಡಿ ಹೇಳ್ತಾರೆ, ಎಲ್ಲ ಜನ ಇರುವಂತಹ ಸಭೆಯಲ್ಲಿ, ಅರ್ಜುನ, ನನ್ನ ಗುರುಗಳು ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕ ಅಗ್ನಿವೇಶ್ಯರು, ಅಗಸ್ತ್ಯ ಮುನಿಗಳ ಶಿಷ್ಯರು ಧನುರ್ವೇದದಲ್ಲಿ, ನಾನು ಅಗ್ನಿವೇಶ್ಯರ ಶಿಷ್ಯ. ತೀರ್ಥಾತ್ ತೀರ್ಥಗತಂ ಪಾರ್ಥ ಶಬ್ದ ನೋಡ್ತಾ ಇದ್ದಾಗ ಇದೇನಪ್ಪ, ತೀರ್ಥದಿಂದ ತೀರ್ಥಕ್ಕೆ ಅಂತ ಅರ್ಥ ಮಾಡಿಬಿಡೋಕ್ಕಾಗುತ್ತೆ. ತೀರ್ಥ ಅನ್ನೋ ಶಬ್ದಕ್ಕೆ ಏನರ್ಥ? ನಿಪಾನಾಗಮಯೋಸ್ತೀರ್ಥಂ ಋಷಿಜುಷ್ಟ ಜಲೆ ಗುರವು ಅಂತ ಅಭಿಧಾನ ಕೋಶದಲ್ಲಿ ಯಾವ್ಯಾವುದನ್ನ ತೀರ್ಥ ಅಂತ ಕರೀತಾರೆ ಎನ್ನುವಾಗ ಗುರುಗಳನ್ನ ತೀರ್ಥ ಅಂತ ಕರೀತಾರೆ. ಗುರುಗಳಿಗೆ ತೀರ್ಥ ಅಂತ ಹೆಸರು. ಈಗ ಸ್ವಾಮಿಗಳನ್ನ ಗುರುಗಳು ಅಂತಾನೆ ಕರೆಯೋದು ನಾವು, ಸನ್ಯಾಸಿಗಳನ್ನ.
ಅವರಿಗೆ ತೀರ್ಥ ಅಂತ ಕರಿತೇವಲ್ಲ. ಆದ್ದರಿಂದ ತೀರ್ಥ ಅಂದ್ರೆ ಗುರು ಅಂತ. ತೀರ್ಥಗತಂ ಅಂದ್ರೆ ಒಬ್ಬ ಗುರುಗಳಿಂದ ಮತ್ತೊಬ್ಬ ಗುರುಗಳು, ಅದು ಗುರು ಪರಂಪರಾ ಪ್ರಾಪ್ತವಾಗಿರ್ತಕ್ಕಂತಹ ಒಂದು ಅಸ್ತ್ರವಿದ್ಯಾ. ತೀರ್ಥಾತ್ ಅಂದ್ರೆ ಒಬ್ಬ ಗುರುಗಳಿಂದ, ತೀರ್ಥಗತಂ ಮತ್ತೊಬ್ಬ ಗುರುಗಳಿಗೆ ಅಂದ್ರೆ ಗುರು ಪರಂಪರಾ ಪ್ರಾಪ್ತವಾಗಿ ಬಂದಿರತಕ್ಕಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ಅಸ್ತ್ರವಿದ್ಯೆಯನ್ನ ನಾನ್ ನಿನಗ್ ಕೊಡ್ತಾ ಇದ್ದೇನೆ. ಅದೇ ಬ್ರಹ್ಮಶಿರಾ ಆಗಿದೆ. ಅಶನಿ ಸನ್ನಿಭಂ, ಅಶನಿ ಅಂದ್ರೆ ಸಿಡಿಲು, ಸಿಡಿನಂತೆ ಇರತಕ್ಕಂಥ ಅಸ್ತ್ರ ಅದು. ಸಮಗ್ರವಾದ ಭೂಮಿಯನ್ನೇ ಸುಟ್ಟು ಹಾಕಲಿಕ್ಕೆ ಸಮರ್ಥವಾಗಿರ್ತಕ್ಕ ಅಸ್ತ್ರ. ಅದು ವ್ಯರ್ಥವಾಗೋದೇ ಇಲ್ಲ. ಆದ್ರಿಂದ ಅಮೋಘ ಅಂದ್ರು. ಮೋಘ ಅಂದ್ರೆ ವೇಸ್ಟ್ ಆಗೋದು, ವ್ಯರ್ಥವಾಗೋದು. ಇಲ್ಲಿ ಅಮೋಘ, ಯಾವತ್ತಿಗೂ ವ್ಯರ್ಥವಾಗೋದೇ ಇಲ್ಲ ಅಂತಹ ಅಸ್ತ್ರ ಅದು. ನಮ್ಮ ಗುರುಗಳು ಹೇಳಿದ್ದಾರೆ ನನಗೆ, ಈ ಅಸ್ತ್ರವನ್ನು ನನಗ್ ಕೊಡ್ಬೇಕಾದ, ಇದನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡಬಾರ್ದು. ಸಂಯುಗ ಮೂರ್ಧನಿ, ಯುದ್ಧ ಪೀಕ್ಸ್ಗೆ ಹೋದಾಗ ಸಾಧ್ಯವೇ ಇಲ್ಲ ಇನ್ನೂ ಶತ್ರುಗಳನ್ನ ಸೋಲಿಸ್ಲಿಕ್ಕೆ ಅಂತನ್ನುವಾಗ ಈ ಬ್ರಹ್ಮಶಿರೋಸ್ತ್ರವನ್ನ ಪ್ರಯೋಗ ಮಾಡಬೇಕು. ನನ್ ಜೊತೆ ಯಾವುದೋ ಯುದ್ಧ ಮಾಡ್ತಾ ಇದೆ, ಅದಕ್ಕೆ ಶಕ್ತಿ ಇದೆ, ಅದು ಅಂತರ್ಹಿತವಾಗಿ ನನ್ನ ಕಣ್ಣಿಗೆ ಕಾಣದೆ ಅದೃಶ್ಯವಾಗಿ ನನ್ ಜೊತೆ ಯುದ್ಧ ಮಾಡ್ತಾ ಇದೆ ಅನ್ನುವಾಗ ಮಾತ್ರ ಈ ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು ಅಂತೆಲ್ಲ ಹೇಳಿ ನನಗೆ ನನ್ನ ಗುರುಗಳು ಬ್ರಹ್ಮಶಿರೋಸ್ತ್ರವನ್ನ, ಗುರು ಪರಂಪರಾ ಪ್ರಾಪ್ತವಾಗಿ ಬಂದಿದ್ದಂತಹ ಈ ಬ್ರಹ್ಮಶಿರೋಸ್ತ್ರವನ್ನ ಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನ ನಿನಗ್ ಕೊಡ್ತಾ ಇದ್ದೇನೆ ಅರ್ಜುನ. ನಿನ್ನನ್ನ ಬಿಟ್ಟು ಬೇರೆ ಯಾರೂ ಕೂಡ ಈ ದಿವ್ಯವಾಗಿರತಕ್ಕ ಅಸ್ತ್ರವನ್ನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯರಲ್ಲ. ನಿನ್ನ ಜೊತೆ ಯಾರು ಯುದ್ಧ ಮಾಡ್ತಾ ಇದ್ದಾರೆ ಅಂಥವರ ಮೇಲೆ ಮಾತ್ರ ಇದನ್ನ ಪ್ರಯೋಗ ಮಾಡಬೇಕು, ಅಮಾಯಕರ ಮೇಲೆ ಪ್ರಯೋಗ ಮಾಡಲಿಕ್ಕಿಲ್ಲ. ಇದು ಇದರ ನಿಯಮ. ಬಲವಾನ್ ಸಮಯ ಅಂತ, ಅತ್ಯಂತ ಬಲವತ್ತರವಾಗಿರ್ತಕ್ಕ ನಿಯಮ ಇದು. ಯಾವುದೇ ಸಮಯ ಬಂದ್ರೂ ಕೂಡ ಬೇರೆಯವರ ಮೇಲೆ ಇದನ್ನ ಪ್ರಯೋಗ ಮಾಡೋ ಹಾಗಿಲ್ಲ. ಇದೇ ನೀನು ನನಗೆ ಕೊಡತಕ್ಕಂಥ ಗುರುದಕ್ಷಿಣೆ, ಕೊಡ್ಬೇಕು ನೀನದನ್ನ ಅಂತ ಹೇಳಿ ಎಲ್ಲರ ಮೂಲಕ ಅರ್ಜುನನ ಬಾಯಲ್ಲಿ ಆಯಿತು ಅಂತ ಅನ್ನಿಸಿಕೊಂಡು ಅರ್ಜುನನಿಗೆ ಆ ಬ್ರಹ್ಮಶಿರೋಸ್ತ್ರದ ಉಪದೇಶವನ್ನ ಮಾಡ್ತಾರೆ. ಹೇಳ್ತಾರೆ, ನಿನ್ ಜೊತೆ ನಾನು ಯುದ್ಧ ಮಾಡಿದ್ರು ಸಹ, ಎಂಥ ಮಾತು ನೋಡ್ರಿ ಇದರಲ್ಲಿ, ಎಂಥ ಅದ್ಭುತವಾದ ಮಾತಿದು. ಯುದ್ಧೇಪಿ ಪ್ರತಿಯೋದ್ಧವ್ಯ ಯುದ್ಧಮಾನೋಪಿ ಅಹಂ ರಣೆ. ಯುದ್ಧ ಭೂಮಿಯಲ್ಲಿ ನಿನ್ನ ಜೊತೆ, ನಿನ್ನ ಎದುರಾಗಿ ನಾನು ಯುದ್ಧವನ್ನ ಮಾಡಿದ್ರು, ಅಯ್ಯೋ ಗುರುಗಳು ಅಂತ ದೂರ ಹೋಗೋ ಹಾಗಿಲ್ಲ, ನನ್ನ ಜೊತೆಯಲ್ಲಿ ನೀನು ಯುದ್ಧ ಮಾಡ್ಲೇಬೇಕು, ಮಾತು ಕೊಡು ಅಂದಾಗ ದ್ರೋಣಾಚಾರ್ಯರ ಕಾಲು ಹಿಡಿದು ಗಟ್ಟಿಯಾಗಿ ಅರ್ಜುನ ಹಾಗೆ ಆಗ್ಲಿ ಅಂತ ಮಾತು ಕೊಟ್ಟಿದ್ದಾನೆ. ಗುರುಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಆ ಗುರುಗಳ ಮೂಲಕ ಎಲ್ಲ ಪ್ರಕಾರವಾಗಿರತಕ್ಕ ಅಸ್ತ್ರಶಸ್ತ್ರಗಳ ಉಪದೇಶವನ್ನ ಪಡೆದಿದ್ದಾನೆ. ಅಲ್ಲಿಂದ ಇನ್ನು ಮುಂದಕ್ಕೆ ಅರ್ಜುನನ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಉದ್ಧವರಿಂದ ಬೃಹಸ್ಪತ್ಯಾಚಾರ್ಯರು, ಇನ್ನೊಬ್ಬರು ದ್ರೋಣಾಚಾರ್ಯರಂತ ಮತ್ತೊಬ್ಬರು. ದ್ರೋಣಾಚಾರ್ಯರು ಬೃಹಸ್ಪತಿ ಅವತಾರ, ಬೃಹಸ್ಪತಿ ಒಟ್ಟು ಕೃಷ್ಣಾವತಾರ ಕಾಲದಲ್ಲಿ 2 ರೂಪದಿಂದ ಬಂದಿದ್ದಾರೆ, ಒಂದು ಉದ್ಧವರಾಗಿ, ಇನ್ನೊಂದು ದ್ರೋಣರಾಗಿ. ಅಂತಹ ಉದ್ಧವರಿಂದ ನೀತಿಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಾನೆ. ಗದಾಯುದ್ಧ, ಖಡ್ಗಯುದ್ಧ, ರಥಯುದ್ಧ, ಅದ್ ಹೇಗೆ ದೇವತೆಗಳಿಗೆ ಸಂಬಂಧಪಟ್ಟದ್ದು, ಮನುಷ್ಯರಿಗೆ ಸಂಬಂಧಪಟ್ಟದ್ದು, ಆ ಎಲ್ಲವನ್ನೂ ಕೂಡ ಅವರಿಂದ ಪಡೆದಿದ್ದಾನೆ. ಸರ್ವಾಂತಧಾಕಿಲಾನಸ್ತ್ರಾಣಿ, ಎಲ್ಲ ಅಸ್ತ್ರಶಸ್ತ್ರಗಳನ್ನ ತಮ್ಮ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರಿಂದ ಪಡೆದಿದ್ದಾನೆ. ಅಲ್ಲಿಂದ ಇನ್ನು ಮುಂದಕ್ಕೆ ಪಾತಾಳಾಧಿಪತಿಯಾಗಿರ್ತಕ್ಕಂತಹ ಶೇಷದೇವರು, ನೋಡ್ರಿ ಇದು ವಿಶೇಷ ಇಲ್ಲಿ, ಪಾತಾಳಾಧಿಪತಿಯಾಗಿರ್ತಕ್ಕಂತಹ ಶೇಷದೇವರಿಂದ ನೀತಿ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿದ್ದಾರಂತೆ. ಪಾತಾಳಾಧಿಪತೆ ಎನ್ನುವ ಶಬ್ದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಶೇಷಃ ತದ್ರೂಪಾತ್ ಬಲರಾಮಾದಿತ್ಯರ್ಥ ಅಂತ ವ್ಯಾಖ್ಯಾನ ಮಾಡ್ತಾರೆ. ಶೇಷದೇವರಿಂದಲೂ ನೀತಿಶಾಸ್ತ್ರದ ಅಭ್ಯಾಸವನ್ನ ಮಾಡಿದ ಅರ್ಜುನ, ಹಾಗೆ ಶೇಷದೇವರ ಅವತಾರಭೂತರಾಗಿರತಕ್ಕ ಬಲರಾಮ ದೇವರಿಂದಲೂ ಕೂಡ ನೀತಿಶಾಸ್ತ್ರದ ಅಭ್ಯಾಸವನ್ನ ಮಾಡಿದ್ದಾನೆ.
अस्त्रे शस्त्रे च शास्त्रे च रथनागाश्वकर्मणि अवाप्य सह देवोऽपि भ्रातॄणामचरद्वशे द्रोणेनैवं विनिश्चित्य भ्रातॄणां नकुलः प्रियः चित्रयोधी समाज्ञातो बभूवास्त्रविशारदः त्रिवर्षकृतयत्नैस्तु गान्धाराणामुपप्लवे अर्जुन प्रमुखैः पार्थैः सौवीराः समरे हताः न शशाकवशे कर्तुं यं पाण्डुरपि वीर्यवान् सोऽर्जुनेन वशं नीतो स राजा यवनाधिपः अतीव बलसम्मत्तस्त्वतिमानि कुरून् प्रति कुन्तलो नाम सौवीरो दान्तः पार्थेन धीमता दन्तवक्रेति विख्यातं पुरं पार्थस्य तेजसा सुमित्रं नाम सौवीरम् अर्जुनो दमयन् मृधे भीमसेन सहायश्च तरथो मरुधन्वसु प्रतीच्यां समरे राजन् जिगाय भरतर्षभः अर्जुनः समरे प्राच्यान् सर्वानेकरथो जयतो तथैवैकरथो भूत्वा दाक्षिणात्यान् नराधिपान् धनौघं प्रापयामास कुरुराष्ट्रं धनञ्जयः ततः 15 वर्षे सर्वमेतच्चकारतः तं दृष्ट्वा धर्तराष्ट्राणां ततो भयमजायत सर्वान् धृतराष्ट्रस्य पुत्रान् विप्रचकारः भीमसेनो महाबाहुः बलात् बलवतां वरः अदुष्टभावं तं दोषैर्जगृहुः दुष्टबुद्धयः धार्तराष्ट्रास्तथा सर्वे भयात् भीमस्य कर्मणः तान् दृष्ट्वा कर्मभिः पार्थान् सर्वान् आहतलक्षणान् बलात् बाहुबलात् तेभ्यो बिभियुः दुष्टबुद्धयः ततो बलमभिख्यातं विज्ञाय दृढधन्विनां दूषितः सहसा भावो ಧೃತರಾಷ್ಟ್ರಸ್ಯ ಪಾಂಡುಷು. ಎಷ್ಟು ಅದ್ಭುತವಾದ ವಿಷಯಗಳು. ಅಸ್ತ್ರ ಶಸ್ತ್ರ ಹಾಗೆ ಶಾಸ್ತ್ರ ಈ ಎಲ್ಲ ವಿಷಯಗಳಲ್ಲಿ ಕುದುರೆ, ನಾಗ, ಆನೆ, ಅಶ್ವ ಈ ಎಲ್ಲ ಪ್ರಕಾರಗಳಲ್ಲಿ ರಥ ಎಲ್ಲದರಲ್ಲಿಯೂ ಕೂಡ ಸಹದೇವ ಅಪೂರ್ವವಾಗಿರತಕ್ಕಂತಹ ವೈದುಷ್ಯವನ್ನ ಸಂಪಾದನೆ ಮಾಡಿ ಧರ್ಮರಾಜನ ವಶದಲ್ಲಿದ್ದಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಚಿತ್ರಯೋಧಿ ಅಂತ ಪ್ರಸಿದ್ಧನಾದವನು ನಕುಲ. ಚಿತ್ರಯೋಧಿ ಅಂತ ಅವನ ವಿಶೇಷಣ. ಅತ್ಯಂತ ವಿನೀತ, ವಿನಯ, ಅಣ್ಣನಿಗೆ ಪ್ರಿಯ, ಎಲ್ಲ ಅಸ್ತ್ರಗಳಲ್ಲಿ ವಿಶಾರದನಾಗಿಬಿಟ್ಟ. ಇಂತಹ ಪಾಂಡವರು 3 ವರ್ಷಗಳಲ್ಲಿ ಮಹಾಪ್ರಯತ್ನದಿಂದ ಗಾಂಧಾರ ಎನ್ನತಕ್ಕಂತಹ ದೇಶ, ಇವತ್ತಿನ ಅಫ್ಘಾನಿಸ್ತಾನ, ಆ ಗಾಂಧಾರ ಎಂಬತಕ್ಕಂತ ದೇಶದಲ್ಲಿ ಉಪಪ್ಲವ ಅಂತ ಒಂದು ನಗರ. ಆ ಉಪಪ್ಲವ ನಗರದಲ್ಲಿ ಸೌವೀರ ಎಂಬತಕ್ಕಂತ ಅನೇಕ ರಾಜರುಗಳು ಅವರನ್ನೆಲ್ಲರನ್ನ ಯುದ್ಧದಲ್ಲಿ ನಾಶ ಮಾಡಿಬಿಟ್ರಂತೆ. ಅದೇನು ಸ್ಪೆಷಾಲಿಟಿ ಅಂತಂದ್ರೆ, ಆ ಸೌವೀರ ದೇಶದ ಅಧಿಪತಿಗಳಾಗಿರತಕ್ಕಂತಹ ಯವನ ರಾಜ ಅವನೆಂಥ ಪರಾಕ್ರಮಿ ಅಂತಂದ್ರೆ, ಮಹಾಬಲಶಾಲಿಯಾಗಿದ್ದಂತಹ ಪಾಂಡುವಿಗೂ ಕೂಡ ಅವನನ್ನ ಸೋಲಿಸ್ಲಿಕ್ಕೆ ಆಗಿರ್ಲಿಲ್ಲ. ಅಂಥ ಬಲ ಅವನದ್ದು. ಅವನನ್ನ ಅರ್ಜುನ ತನ್ನ ಬಲದಿಂದ ಕಂಟ್ರೋಲಿಗೆ ತಗೊಂಡ. ಬಲ, ಧನ ಎಲ್ಲವುಗಳಿಂದ ಮದಭರಿತನಾಗಿ ಬಹಳ ಮಾನಿ ಅಹಂಕಾರದಿಂದ ಗರ್ವಿಷ್ಠನಾಗಿದ್ದಂತಹ ಆ ಸೌವೀರ ದೇಶದ ರಾಜನಾಗಿರತಕ್ಕಂತ ಕುಂತಲ ಎಂಬತಕ್ಕಂತಹ ವ್ಯಕ್ತಿ ರಾಜ ಅರ್ಜುನನಿಂದ ಸೋತು ಹೋದ. ಇನ್ನೊಂದು ದಂತವಕ್ರ ಅಂತ ಒಂದು ಊರು, ಅಲ್ಲಿ ಇನ್ನೊಬ್ಬ ಸೌವೀರ ಸೆಕ್ಟ್ ಅಲ್ಲಿ ಬರತಕ್ಕ ಒಬ್ಬ ರಾಜ ಸುಮಿತ್ರ ಅಂತ ಅವನ ಹೆಸರು. ಅವನನ್ನು ಕೂಡ ಅರ್ಜುನ ಸೋಲಿಸಿ ಬಿಟ್ಟಿದ್ದಾನೆ. ಒಬ್ಬನೇ ಅಲ್ಲ, ಭೀಮಸೇನ ದೇವರ ಸಹಾಯದಿಂದ ಎಲ್ಲ ಕಡೆಗಳಲ್ಲಿ ಪಶ್ಚಿಮ ದಿಕ್ಕಿಗೆ ಹೋಗಿದ್ದಾನಂತೆ. ಅಲ್ಲಿ ಮರುಧನ್ವಸು ಡೆಸರ್ಟ್, ಮರುಭೂಮಿಗಳಲ್ಲಿದ್ದಂತಹ ಎಲ್ಲ ರಾಜರುಗಳನ್ನ, ಪಶ್ಚಿಮ ದೇಶದಲ್ಲಿದ್ದಂತಹ ಎಲ್ಲ ರಾಜರುಗಳನ್ನ ಸೋಲಿಸಿ ಬಿಟ್ಟಿದ್ದಾನೆ. ಯಾವುದು ಪಶ್ಚಿಮ ದೇಶದಲ್ಲಿರತಕ್ಕ ಮರುಭೂಮಿ? ನೀವೇ ಚಿಂತನೆ ಮಾಡ್ಕೊಳ್ಳಿ ಯಾವುದು ಅಂತ ಗೊತ್ತಾಗತ್ತೆ. ಮಹಾಭಾರತ ಕಾಲದಲ್ಲಿ ಎಷ್ಟು ವ್ಯಾಪ್ತಿ ಇತ್ತು ಭರತಖಂಡಕ್ಕೆ ಅಂತ ಗೊತ್ತಾಗತ್ತೆ. ಇರ್ಲಿ, ಒಟ್ಟಿನಲ್ಲಿ ಪಶ್ಚಿಮದಲ್ಲಿದ್ದಂತಹ ಮರುಭೂಮಿಯಲ್ಲಿದ್ದಂತ ಅನೇಕ ಯವನ ರಾಜ್ಯರುಗಳನ್ನೆಲ್ಲರನ್ನ ಸೋಲಿಸಿ ಬಿಟ್ಟಿದ್ದಾನೆ. ಒಬ್ಬನೇ ರಥದಿಂದ ಹೊರಟು ಪೂರ್ವ ದಿಕ್ಕಿನಲ್ಲಿದ್ದಂತಹ, ದಕ್ಷಿಣ ದಿಕ್ಕಿನಲ್ಲಿದ್ದಂತಹ ಎಲ್ಲ ರಾಜರುಗಳನ್ನ ಗೆದ್ದ. ಆದ್ದರಿಂದ ಅವನಿಗೆ ಧನಂಜಯ ಅಂತ ಹೆಸರಾಯ್ತು. ಯಾಕೆ? ಆ ಎಲ್ಲ ರಾಜರುಗಳ ವಶದಲ್ಲಿದ್ದಂತಹ ಅಪಾರವಾದ ಸಂಪತ್ತನ್ನ ಗೆದ್ದ ಕಾರಣದಿಂದ ಅವನಿಗೆ ಧನಂಜಯ ಅಂತ. ಇದೆಲ್ಲ ಎಷ್ಟು ವರ್ಷದಲ್ಲಿ? ಹಿಮಾಲಯ ಪರ್ವತ ಬದರಿಕಾಶ್ರಮದಿಂದ
ಹಸ್ತಿನಾವತಿಗೆ ಬಂದ 15 ವರ್ಷಗಳಲ್ಲಿ ಎಲ್ಲವನ್ನ ಈ ಅರ್ಜುನ ಸಾಧನೆ ಮಾಡಿಬಿಟ್ನಂತೆ. ಕೇವಲ 15ನೇ ವರ್ಷದಲ್ಲಿ, ಅಂದ್ರೆ ಬದರಿಕಾಶ್ರಮದಿಂದ ಹಸ್ತಿನಾವತಿಗೆ ಬಂದ 15ನೇ ವರ್ಷದಲ್ಲಿ ಇಷ್ಟೆಲ್ಲಾ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿಬಿಟ್ಟ. ಇದೆಲ್ಲ ನೋಡ್ತಾ ಇದ್ದಾರೆ ದುರ್ಯೋಧನಾದಿಗಳಿಗೆ. ಇನ್ನೇನಿಲ್ಲ, ಭಯ ಆಗ್ತಾ ಇದೆ ಅಷ್ಟೇ ಅವರಿಗೆ, ಬೇರೆ ಇನ್ನೇನಿಲ್ಲ. ಭಯ ಭಯ ಭಯ. ಇದರ ಮಧ್ಯದಲ್ಲಿ ಭೀಮ ದುರ್ಯೋಧನಾದಿಗಳಿಗೆ ದೊಡ್ಡ ಪೀಡೆಯನ್ನ ಕೊಡ್ತಾ ಇದ್ದ. ಉರಿಸ್ಬೇಕು, ತಮಾಷೆಗಷ್ಟೇ, ಇನ್ನೇನಕ್ಕೂ ಇಲ್ಲ. ದುಷ್ಟ ಸ್ವಭಾವದಿಂದ ಅಲ್ಲ, ತಮಾಷೆ ಮಾಡ್ಲಿಕ್ಕಾಗಿ ಭೀಮ ಅವರೆಲ್ಲರನ್ನ ಉರಿಸ್ಕೊಳ್ತಾ ಇದ್ರೆ ದುರ್ಯೋಧನಾದಿ ಮಹಾ ದುಷ್ಟರಿಗೆ ಭೀಮ ನಮ್ಮ ದ್ವೇಷಿ, ಭೀಮ ನಮ್ಮ ಶತ್ರು ಅಂತಲೇ ಅವರಿಗೆ ಭಾವನೆ. ಭೀಮಸೇನ ದೇವರನ್ನು ನೋಡಿ ಆತ ಲಕ್ಷಣಾನ್, ಎಲ್ಲ ಮಹಾನುಭಾವರ ಲಕ್ಷಣಗಳು ಹೇಗಿದೆ, ಶಾರೀರಿಕ ಲಕ್ಷಣಗಳು, ಅದೆಲ್ಲವನ್ನ ನೋಡ್ತಾ ಇದ್ದ ಹಾಗೆ ಅವರ ಬಾಹುಬಲ, ಅವರ ಅಸ್ತ್ರಬಲ, ಅವರ ಕೀರ್ತಿ, ಅವರ ಪ್ರಸಿದ್ಧಿ, ಅದೆಲ್ಲವನ್ನ ನೋಡ್ತಾ 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 ಇವ್ರಿಗೆಲ್ಲ ಭಯ ಆಯ್ತು. ಧೃತರಾಷ್ಟ್ರನ ಮನಸ್ಸು ಕೆಟ್ಟೋಯ್ತು. ದೂಷಿತ ಸಹಸಾಭಾವ. ಇವರ ಬಗ್ಗೆ ದೊಡ್ಡವರು ಆಡ್ತಾ ಇದ್ದಂತ ಮಾತುಗಳನ್ನ ಕೇಳಿ 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 ಏನಾಗಿ ಬಿಟ್ಟಿದೆ, ಧೃತರಾಷ್ಟ್ರನ ಮನಸ್ಸು ಕೆಟ್ಟು ಹೋಗಿದೆ. ಭೀಷ್ಮ ದ್ರೋಣಾದಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸಂತೋಷ, ಈ ಅಯೋಗ್ಯರುಗಳಿಗೆ ದುಃಖ. ಏನ್ ಮಾಡೋದು, ಬಂತಲ್ಲ ಸ್ವಭಾವ, ಏನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಆ ಸಹಜ ಸ್ವಭಾವದಂತೆ ಎಲ್ಲವೂ ನಡೆದು ಬರ್ತಾ ಇದೆ. ಇಲ್ಲಿಗೆ ಆದಿಪರ್ವದಲ್ಲಿ 140ನೇ ಅಧ್ಯಾಯ ಸಮಾಪ್ತಿಯಾಗತ್ತೆ. ಸಂಭವದಲ್ಲಿ 88 ಅಧ್ಯಾಯಗಳು ಸಮಾಪ್ತಿ ಆಗ್ತಾ ಇದೆ. ಅಲ್ಲಿಂದ ಇನ್ನು ಮುಂದಕ್ಕೆ 89ನೇ ಅಧ್ಯಾಯ. ತುಂಬಾ ಚೆನ್ನಾಗಿದೆ. ವೈಶಂಪಾಯನರು ಹೇಳ್ತಾರೆ, ಪ್ರಾಣಾಧಿಕಂ ಭೀಮಸೇನಂ ಕೃತ ವಿದ್ಯಂ ಧನಂಜಯಂ ದುರ್ಯೋಧನೋ ಲಕ್ಷಯಿತ್ವಾ ಪರ್ಯತಪ್ಯತ ದುರ್ಮತಿ ದುರ್ಯೋಧನಶ್ಚ ಕರ್ಣಶ್ಚ ಶಕುನಿಶ್ಚಾಪಿ ಸೌಬಲಃ ಅನೇಕೈರಭ್ಯುಪಾಯೈಸ್ತೈ ಜಿಘಾಂ ಸಂತಿ ಸ್ಮ ಪಾಂಡವಾನ್ ಪಾಂಡವಾಶ್ಚಾಪಿ ತತ್ಸರ್ವಂ ಪ್ರತಿಚಕ್ರುರ್ಯಥಾ ಬಲಂ ಉದ್ಭಾವನಮಕುರ್ವಾಣ ವಿದುರಸ್ಯ ಮತೆ ಸ್ಥಿತಾಃ ಗುಣೈಃ ಸಮುದಿತಾನ್ ದೃಷ್ಟ್ವಾ ಪೌರಾಃ ಪಾಂಡುಸುತಾನ್ ತದಾ ಕಥಯಂತಿ ಸ್ಮತೆ ಭೂಯೋ ದೇಶೆ ದೇಶೆ ಸಭಾಸು ಚ ಪ್ರಜ್ಞಾಚಕ್ಷುರಚಕ್ಷುಷ್ಮಾನ್ ಧೃತರಾಷ್ಟ್ರೋ ಧನಾಧಿಪಃ ಜನಾಧಿಪಃ ಅಶಕ್ತೋ ರಾಜ್ಯಕರಣೆ ಸಕಥಂ ಧಾರಯಿಷ್ಯತಿ ರಾಜ್ಯನ್ನ ಪ್ರಾಪ್ತವಾನ್ ಪೂರ್ವಂ ಸಕಥಂ ನೃಪತಿರ್ಭವೇತ್ ತಥಾ ಭೀಷ್ಮಃ ಶಾಂತನವಃ ಸತ್ಯಸಂಧೋ ಮಹಾವ್ರತಃ ಪ್ರತ್ಯಾಖ್ಯಾಯ ಪುರಾ ರಾಜ್ಯಂ ನ ಸ ಜಾತು ಗ್ರಹೀಷ್ಯತಿ ತೇ ವಯಂ ಪಾಂಡವಜ್ಯೇಷ್ಠಂ ತರುಣಂ ವೃದ್ಧದರ್ಶನಂ ಅಭಿಷಿಂಚಾಮಸಾಧ್ವದ್ಯ ಸತ್ಯಕಾರುಣ್ಯವೇದಿನಂ ಪಿತಾಮಹಂ ಶಾಂತನವಂ ಧೃತರಾಷ್ಟ್ರಂಚ ಧರ್ಮವಿತ್ ಸಪುತ್ರಂ ವಿವಿಧೈರ್ಭೋಗೈರ್ನಿಯತಂ ವಾಸಯಿಷ್ಯತಿ ತೇಷಾಂ ದುರ್ಯೋಧನ ಶ್ರುತ್ವಾ ತಾನಿ ವಾಕ್ಯಾನಿ ಸರ್ವಶಃ ಯುಧಿಷ್ಠಿರಾನುರಕ್ತಾನಾಂ ಪರ್ಯತಪ್ಯತ ದುರ್ಮತಿಃ ಸತಪ್ಯಮಾನೋ ದುಷ್ಟಾತ್ಮಾ ತೇಷಾಂ ವಾಚೋ ನ ಚಕ್ಷಮೇ ಈರ್ಷ್ಯಯಾ ಮುಹ್ಯಮಾನಸ್ತು ಧೃತರಾಷ್ಟ್ರಮುಪಾದ್ರವತ್ ತಥೋ ವಿರಹಿತಂ ದೃಷ್ಟ್ವಾ ಪಿತರಂ ಪರಿಪೂಜ್ಯ ಸಹ ಪಾಂಡೋರ್ವೃತ್ತಂ ಪೂರ್ವಮುಕ್ತ್ವಾ ಪಶ್ಚಾದಿದಮಥಾಬ್ರವೀತ್. ದುರ್ಮತಿ, ಇಲ್ಲಿ ಮತ್ತೆ 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 ದುರ್ಯೋಧನನ ಬಗ್ಗೆ ಮಾತಾಡಬೇಕಾದ್ರೆ ವೇದವ್ಯಾಸ ದೇವರು ದುರ್ಮತಿ ದುರ್ಮತಿ ದುರ್ಮತಿ, ಕೆಟ್ಟ ಬುದ್ಧಿ ಕೆಟ್ಟ ಬುದ್ಧಿ ಅಂತ ವಿಶೇಷಣಗಳನ್ನ ಹಾಕ್ತಾ ಬರ್ತಾರೆ. ಭೀಮಸೇನ ದೇವರ ಬಲ, ಅವರ ವಿದ್ಯೆ, ಅರ್ಜುನನ ಸರ್ವವಿದ್ಯಾ ಪ್ರಾವೀಣ್ಯ, ಅದೆಲ್ಲವನ್ನ ದುರ್ಯೋಧನ ನೋಡ್ತಾ 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 ಸಂಕಟ ಆಗ್ತಾ ಇದೆ ಅವನಿಗೆ. ದುರ್ಯೋಧನ, ಕರ್ಣ, ಶಕುನಿ ನಾನಾ ಪ್ರಕಾರವಾದ ಉಪಾಯಗಳಿಂದ ಪಾಂಡವರನ್ನ ಮುಗಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಇದೆಲ್ಲ ಗೊತ್ತಾಗ್ತಾ ಇದೆ ಪಾಂಡವರಿಗೆ. ಹಾಗಿದ್ರೂ ಕೂಡ ವಿದುರನ ಮಾತಿಗೆ ಕಟ್ಟು ಬಿದ್ದವರಾಗಿ ಏನೂ ಮಾತಾಡ್ತಿಲ್ಲ. ಆದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಅವ್ರು ಏನು ಮಾಡಬೇಕು ಅಂತಿದ್ದಾರೋ ಅದಕ್ಕೆ ತಕ್ಕ ರಿಯಾಕ್ಷನ್, ತಕ್ಕ ಪ್ರತಿಕ್ರಿಯಾವನ್ನ ಅವರು ಕೊಡ್ತಾ ಇದ್ದಾರಂತೆ ಪಾಂಡವರು. ಹೀಗೆ
ಪಾಂಡವರ ಕಾಲ ಹೋಗ್ತಾ ಇದೆ. ಹಸ್ತಿನಾವತಿಯಲ್ಲಿ ರಾಜ್ಯಕ್ಕೆ ಕೀರ್ತಿ ತಂದುಕೊಟ್ಟಂತಹ, ಯಾರಿಗೂ ಸೋಲದೇ ಇದ್ದಂತಹ ಅನೇಕ ರಾಜರುಗಳನ್ನ ಕುರುರಾಷ್ಟ್ರಕ್ಕೆ, ಕುರುರಾಜ್ಯಕ್ಕೆ ವಶವರ್ತಿಗಳನ್ನಾಗಿ ಮಾಡಿದ, ಕಪ್ಪ ಕಾಣಿಕೆಯನ್ನ ಕೊಡುವಂತೆ ಮಾಡಿದ ಪಾಂಡವರುಗಳ ಗುಣಗಳನ್ನ ನೋಡಿ ಜನಗಳೆಲ್ಲ ಊರಲ್ಲಿ ಪಾಂಡವರ ಕಥೆ. 4 ಜನ ಸೇರಿಬಿಟ್ರೆ ಪಾಂಡವರ ಕಥೆ, ಅವ್ರ ಮನೆ ಕಥೆ ಇಲ್ಲ. ಎಲ್ಲಿ ಸಭೆಗಳಾಗತ್ತೋ ಅಲ್ಲಿ ಪಾಂಡವರದ್ದೇ ಮಾತು. ಊರು ಮನೆಗಳಲ್ಲಿ ಪಾಂಡವರೇ ಪಾಂಡವರು. ಜನ ಮಾತಾಡ್ತಾರೆ, ಅಲ್ಲ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಅವನು ರಾಜ್ಯವನ್ನ ಹೇಗ್ ಪರಿಪಾಲನೆ ಮಾಡ್ತಾನೆ? ಯಾಕೆ ಅಂದ್ರೆ ಅವನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವಾಗಿಲ್ಲ. ಪಟ್ಟಾಭಿಷಿಕ್ತನಲ್ಲದ ಧೃತರಾಷ್ಟ್ರ ರಾಜ ಹೇಗಾಗ್ತಾನೆ? ಫಸ್ಟ್ ಆಫ್ ಆಲ್, ಆದ್ದರಿಂದ ಬೇರೆ ರಾಜನ್ ನೋಡ್ಬೇಕು. ಶಂತನು ಮಹಾರಾಜನ ಮಗನಾಗಿರತಕ್ಕ ಭೀಷ್ಮ, ಅವನು ಮಹಾವ್ರತ, ಸತ್ಯಸಂಧ, ನನಗೆ ರಾಜ್ಯ ಬೇಡ ಅಂತ ಫಸ್ಟೇ ರಿಜೆಕ್ಟ್ ಮಾಡಿದ್ದಾನೆ. ಆದ್ದರಿಂದ ಅವನು ರಾಜನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ನಾವೀಗ ಏನ್ ಮಾಡ್ಬೇಕು ಅಂದ್ರೆ, ಪಾಂಡುವಿನ 5 ಮಂದಿ ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರತಕ್ಕಂತಹ, ನೋಡಿ, ತರುಣಂ, ವಯಸ್ಸಿನಲ್ಲಿ ತರುಣ, ವೃದ್ಧ ದರ್ಶನಂ. ದರ್ಶನಂ ಅಂದ್ರೆ ಶಾಸ್ತ್ರದಲ್ಲಿ ವೃದ್ಧ ಆಗಿರ್ಬೇಕಂತೆ. ನಾವು ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೇಕು, ಶಾಸ್ತ್ರ ವಿದ್ಯೆಯಲ್ಲಿ, ಜ್ಞಾನದಲ್ಲಿ ಅತ್ಯಂತ ಎತ್ತರದಲ್ಲಿರಬೇಕು. ಯಾಕೆ ಗೊತ್ತಾ? ಹಾಗಾದಾಗ ನಮ್ಮ ಸಾಧನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲವಾಗ್ತದೆ. ಯಾಕೆ ಅಂದ್ರೆ ನಮಗೆ ಲೋಕದಲ್ಲಿ ಗೊತ್ತಿರತಕ್ಕಂಥದ್ದು ನೀತಿ. ಶಾಸ್ತ್ರ ಆದೇಶ ಮಾಡುತ್ತೆ, ಒಳ್ಳೆ ಮಾತು, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯುಕ್ತವಾದ ದೇಶಕಾಲಾನುಗುಣವಾದ ಮಾತನ್ನ ಒಂದು ಗಿಳಿ ಹೇಳಿದ್ರು ತಗೊಳ್ಬೇಕಂತೆ, ಬಾಲಕ ಹೇಳಿದ್ರು ತಗೊಳ್ಬೇಕಂತೆ. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಸಮಾಜದಲ್ಲಿ ಎಕ್ಸ್ಪೀರಿಯನ್ಸ್ ಅತ್ಯಂತ ಪ್ರಧಾನವಾಗಿ ಬರೋದ್ರಿಂದ ಶಾಸ್ತ್ರಾಧ್ಯಯನ ಮಾಡಿದ ವ್ಯಕ್ತಿ ತುಂಬಾ ತರುಣ, 22 ವರ್ಷದ ಹುಡುಗ ಶಾಸ್ತ್ರವೃದ್ಧನಿದ್ದಾನೆ, ಅವನು ಹೇಳಿದ ಮಾತು ಯಾರು ಕೇಳಲ್ಲ, ಸಮಾಜ ಕೇಳೋದಿಲ್ಲ, ಅವನ ವಿರೋಧ ಮಾಡುತ್ತೆ ಸಮಾಜ. ಆದ್ರಿಂದ ಏನಾಗತ್ತ, ಅವನಿಗೆ ಸಾಧನೆ ಆಗ್ಬಿಡುತ್ತೆ. ಹಾಗೆ ಇವನು ವೃದ್ಧ ದರ್ಶನ, ತತ್ವಜ್ಞಾನದ ವಿಷಯದಲ್ಲಿ ಒಳ್ಳೆ ಜ್ಞಾನವೃದ್ಧನಾಗಿದ್ದವನು, ಮತ್ತೆ ಅವನು ಸತ್ಯಶೀಲ, ಕರುಣಾ ವ್ಯಕ್ತಿ, ಧರ್ಮವನ್ನ ಚೆನ್ನಾಗಿ ತಿಳಿದವನು. ಆದ್ದರಿಂದ ಅಂತಹ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡೋಣ, ಅಭಿಷೇಕ ಮಾಡಿಸ್ಬಿಡೋಣ ರಾಜ್ಯದಲ್ಲಿ ಅಲ್ವಾ. ಭೀಷ್ಮಾಚಾರ್ಯರಾಗ್ಲಿ, ಧೃತರಾಷ್ಟ್ರ ಆಗ್ಲಿ, ಇವನ್ನೆಲ್ಲ ಓಡಿಸಿ ಬಿಡೋದಿಲ್ಲ. ಸಾಕು, ವಯಸ್ಸಾಗಿದೆ ಅವ್ರಿಗೆಲ್ಲ, ಅವರೆಲ್ಲ ಸಂತೋಷದಿಂದ ಇರುವಂತೆ ಮಾಡಿಬಿಡ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ ನಮ್ಮ ಧರ್ಮರಾಜ. ಆದ್ದರಿಂದ ರಾಜನನ್ನಾಗಿ ಮಾಡಿಬಿಡೋಣ ಅನ್ನುವ ರೀತಿಯಲ್ಲಿ ಮಾತುಗಳು ಬರ್ತಾ ಇದೆ. ಈ ಮಾತುಗಳೆಲ್ಲ ಬರುವ ಸಂದರ್ಭದಲ್ಲಿ ದುರ್ಯೋಧನನ ಕಿವಿಗೆ ಬಿತ್ತು. ಮತ್ತೆ ದುರ್ಮತಿ, ಅವನಿಗೆ ಅವ್ರ ಮಾತನ್ನ ಕೇಳಿ ತಡ್ಕೊಳ್ಳಿಕ್ ಆಗ್ಲಿಲ್ಲ. ಈರ್ಷ್ಯಾ, ಅದು ನಮ್ಮನ್ನ ನುಂಗುವ ಬೆಂಕಿ. ಒಳಗಿಂದಲೇ ನಮ್ಮನ್ನ ಸುಡುವ ಬೆಂಕಿ ಯಾವುದು ಅಂತ ಕೇಳಿದ್ರೆ ಈರ್ಷ್ಯಾ, ಹೊಟ್ಟೆ ಕಿಚ್ಚು. ಸುಡ್ತಾ ಇದ್ದಾನೆ ಇವರ ಮಾತನ್ನ. ಅಯ್ಯೋ, ನಾವು ರಾಜ್ಯ ಭ್ರಷ್ಟರಾಗಿ ಬಿಡ್ತೇವಲ್ಲ ಅಂತ ಉಪದ್ರವತ್ ಓಡಿ ಬಂದು ಬಿಟ್ಟಂತೆ. ಅಪ್ಪನ ಹತ್ತಿರಕ್ಕೆ ಓಡಿಬಿಟ್ಟ. ಅವರಪ್ಪ ಒಬ್ಬನೇ ಇದ್ದ ಏಕಾಂತದಲ್ಲಿ. ಹೇಳಿದ, ಮೊದಲು ಪಾಂಡು ಮಹಾರಾಜನ ಬಗ್ಗೆ ಹೇಳಿ ಆಮೇಲೆ ಪಾಂಡವರ ಬಗ್ಗೆ ಹೇಳ್ತಾನೆ ದುರ್ಯೋಧನ. ಶ್ರುತಾಮೇ ಜಲ್ಪತಾಂತಾತ ಪೌರಾಣಾಂ ಚಾಶಿವಾ ಗಿರಹ ತ್ವಾಮನಾದೃತ್ಯ ಭೀಷ್ಮಂಚ ಪತಿಮಿಚ್ಛಂತಿ ಪಾಂಡವಂ. ಹೇಳೋ ಮಾತು ಹೇಗಿದೆ, ಜನ ಆಡಿದ್ದು ಹೇಗೆ ಅದನ್ನ ಇವನು ಧೃತರಾಷ್ಟ್ರನಿಗೆ ಕನ್ವೆ ಮಾಡ್ತಿರೋದು ಹೇಗೆ. ಸಮಯಮೇತಚ್ಚ ಭೀಷ್ಮಸ್ಯ ನಸ ರಾಜ್ಯಂ ಚಿಕೀರ್ಷತಿ ಅಸ್ಮಾಕಂತು ಪರಾಂ ಪೀಡಾಂ ಚಿಕೀರ್ಷಂತಿ ಪುರೇ ಜನಾಃ ಪಿತೃತಃ ಪ್ರಾಪ್ತವಾನ್ ರಾಜ್ಯಂ ಪಾಂಡುರಾತ್ಮಗುಣೈಃ ಪುರಃ. ತ್ವಮಂಧ ಗುಣ ಸಂಯೋಗಾತ್ ಪ್ರಾಪ್ತಂ ರಾಜ್ಯಂ ನ ಲಬ್ಧವಾನ್ ಸ ಏಷ ಪಾಂಡೋರ್ದಾಯಾದ್ಯಂ ಯದಿ ಪ್ರಾಪ್ನೋತಿ ಪಾಂಡವಃ ತಸ್ಯ ಪುತ್ರೋ ಧ್ರುವಂ ಪ್ರಾಪ್ತಃ ತಸ್ಯಾಪಿ ಚಾಪರಃ ತೇ ವಯಂ ರಾಜವಂಶೇನ ಹೀನಾಃ ಸಹ ಸುತೈರಪಿ ಅವಿಜ್ಞಾತಾ ಭವಿಷ್ಯಾಮೋ ಲೋಕಸ್ಯ ಜಗತಿ ಪತೆ
ಸತತಂ ನಿರಯಂ ಪ್ರಾಪ್ತಾಃ ಪರಪಿಂಡೋಪಜೀವಿನಃ ನ ಭವಾಮ ಯಥಾ ರಾಜನ್ ತಥಾ ಶೀಘ್ರಂ ವಿಧೀಯತಾಂ ಅಥ ತ್ವಮಪಿ ರಾಜೇಂದ್ರ ರಾಜವಂಶೋ ಭವಿಷ್ಯಸಿ ಯದಿ ಹಿ ತ್ವಂ ಪುರಾ ರಾಜ್ಯೇ ಭವಾನಾಸ್ಥಾಪಿತೋ ನೃಪಃ ಧ್ರುವಂ ಲಪ್ಸ್ಯಾಮಹೇ ರಾಜ್ಯಂ ವಯಮಪ್ಯವಶೇನ ತೇ ತಥಾ ಕುರು ಕೌರವ್ಯ ರಕ್ಷ್ಯಾ ವಂಶಾ ಯಥಾ ವಯಂ ಸಂಪ್ರಾಪ್ನುಮಃ ಸ್ವಯಂ ರಾಜ್ಯಂ ಮಂತ್ರಯಸ್ವ ಸಹಾನುಗೈ. ಅಪ್ಪ, ಜನಗಳು ಮಾತಾಡುವಂತಹ ಅಮಂಗಳಕರವಾದ ಮಾತುಗಳು ನನ್ನ ಕಿವಿಗೆ ಬಿದ್ದಿವೆ. ಅವ್ರೇನ್ ನೀನೂ ಬೇಡವಂತೆ, ಭೀಷ್ಮಾಚಾರ್ಯರು ಬೇಡವಂತೆ, ಅವರಿಗೆ ಧರ್ಮರಾಜ ರಾಜನಾಗಬೇಕಂತೆ. ಅದು ಭೀಷ್ಮರಿಗೂ ಬೇಕು, ಅವ್ರ ರಾಜ್ಯ ಬೇಡ ಅವರಿಗೆ. ಆದ್ದರಿಂದ ಇದರಿಂದ ಲಾಸ್ ಆಗೋದು ಯಾರಿಗಪ್ಪ? ನಮಗೆ ಲಾಸು. ನಮಗೆ ಜನಗಳು ಪೀಡೆ ಕೊಡ್ಬೇಕು ಅಂತ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಪಾಂಡು ವಂಶಪಾರಂಪರ್ಯವಾಗಿ ಬಂದಿದ್ದಂತಹ ರಾಜ್ಯವನ್ನು ಪಡೆದು ಬಿಟ್ಟ. ನಿನಗೆ ಕಣ್ಣಿಲ್ಲ, ಆದ್ದರಿಂದ ರಾಜ್ಯ, ನೀನ್ ದೊಡ್ಡವನಾಗಿದ್ರು ಕೂಡ ರಾಜ್ಯ ನಿನಗೆ ಸಿಗಲಿಲ್ಲ. ನಾವು ನಿನಗೆ ಔರಸ ಪುತ್ರರು, ನಿರ್ಣಯದಲ್ಲಿ ಬರ್ತಕ್ಕ ಮಾತಿವಲ್ಲ. ನಾವು ನಿನಗೆಲ್ಲ ಹೃದಯ ಪ್ರಜಾತಾಹ, ನಾವು ನಿನ್ನ ಮಕ್ಕಳು. ಆದ್ರೆ ನಿನ್ನ ತಮ್ಮನ ಹೆಂಡತಿಯಲ್ಲಿ ಬೇರೆಯವರಿಗೆ ಹುಟ್ಟಿದ ಮಕ್ಕಳಿಗೆ ನೀ ಏನ್ ಮಾಡಿದೆ? ಅನ್ಯೈಶ್ಚ ರಾಜ್ಯ ಪದವೀಂ ಭವತೈವ ನೀತ, ನೀನೇ ಅವ್ರ ಕೈ ಕೊಟ್ಟಿದ್ದಿ. ಆದ್ದರಿಂದ ಧರ್ಮರಾಜ ರಾಜನಾಗಿ ಬಿಡ್ತಾನೆ ಅಂತಂದ್ರೆ ಅವನ ಮಗ ರಾಜನಾಗ್ತಾನೆ, ಅವನ ಮಗ ರಾಜನಾಗ್ತಾನೆ, ಅವನ ಮಗ ರಾಜನಾಗ್ತಾನೆ. ನಾವು, ನಮ್ಮ ಮಕ್ಕಳು, ನಮ್ಮ ವಂಶ ಶಾಶ್ವತವಾಗಿ ರಾಜ್ಯ ಭ್ರಷ್ಟರಾಗಬೇಕಾಗತ್ತೆ. ರಾಜ್ಯ ಭ್ರಷ್ಟರಾಗಬೇಕಾಗತ್ತೆ. ಏನ್ ಮಾಡೋದು? ಏನು ಮಾಡ್ಲಿಕ್ಕಿಲ್ಲ. ಆದ್ದರಿಂದ ಬೇರೆಯವರು ಹಾಕಿದ ಅನ್ನವನ್ನ ತಿಂದುಕೊಂಡು ನಾವು ಬಿದ್ದಿರ್ಬೇಕಿಲ್ಲಿ. ನಮಗೇನಿದೆ ಕರ್ಮ, ಅದೆಲ್ಲ ಗೊತ್ತಿಲ್ಲ. ಪಾಂಡವರು ರಾಜ್ಯ ಅನುಭವಿಸಬಾರದು, ಅಥವಾ ನಮಗೆ ರಾಜ್ಯ ಬರಬೇಕು. ಏನಾದ್ರೂ ಪ್ಲಾನ್ ಮಾಡು. ನೀನ್ ಬೇರೆಯವನಾ? ನೀನ್ ಯಾರಪ್ಪ? ರಾಜವಂಶದವನೇ ತಾನೆ ನೀನು. ನಿನಗೂ ರಾಜ್ಯದಲ್ಲಿ ಹಕ್ಕಿದೆ ಅಲ್ವಾ? ತಗೋ. ನೀನೇ ಏನಾದ್ರೂ ರಾಜನಾಗಿ ಪಟ್ಟಾಭಿಷಿಕ್ತನಾಗಿದ್ದಿದ್ರೆ ನಿನ್ನ ಮಕ್ಕಳಾಗಿರ್ತಕ್ಕ ನಮಗೆ ರಾಜ್ಯ ಬರ್ತಾ ಇತ್ತಲ್ವ? ಈಗ ನಮಗೆ ರಾಜ್ಯ ಹೋಯ್ತಲ್ಲ, ಅದು ಗೊತ್ತಿಲ್ಲ. ನಾವು, ನಮ್ಮ ಮಕ್ಕಳು, ಅವರ ಮಕ್ಕಳೇ ಮೊದಲಾಗಿರ್ತಕ್ಕ ವಂಶೀಕರಿಗೆ ರಾಜ್ಯ ಹೋಗದೆ ಇರತಕ್ಕಂತೆ ನೀನು ಮಾಡಬೇಕು. ಏನಾದ್ರೂ ಪ್ಲಾನ್ ಮಾಡು. ಇವ ಆಡಿದ ಮಾತು ಹೇಗಿದೆ ನೋಡ್ರಿ. ವೈಶಂಪಾಯನರು ಮುಂದುವರಿಸ್ತಾರೆ ಕಥೆಯನ್ನ. ಧೃತರಾಷ್ಟ್ರಸ್ತು ಪುತ್ರಸ್ಯ ಶ್ರುತ್ವಾ ವಚನಮೀಧೃತಂ ಮುಹೂರ್ತಮಿವ ಸಂಚಿತ್ಯ ದುರ್ಯೋಧನಮಥಾಬ್ರವೀತ್. ಧೃತರಾಷ್ಟ್ರ ಅವನ ಮಗ ಹೇಳಿದ ಮಾತೆಲ್ಲ ಕೇಳ್ದ. ಅವನು ಓದ್ದವನೇ. ಒಂದು ಮುಹೂರ್ತ ಚಿಂತನೆ ಮಾಡಿದ. ಚಿಂತನೆ ಮಾಡ್ಕೊಂಡು ಮಗನಿಗೆ ಹೇಳ್ತಾನೆ, ಧರ್ಮ ವೃತ್ತ ಸದಾ ಪಾಂಡು ಸುವೃತ್ತೋ ಮಯಿ ಗೌರವಾತ್ ಸರ್ವೇಷು ಜ್ಞಾತಿಷು ತಥಾ ಮದೀಯೇಷು ವಿಶೇಷತಃ ನಾತ್ರ ಕಿಂಚನ ಜಾನಾತಿ ಭೋಜನಾನಿ ಚಿಕೀರ್ಷತಿ ನಿವೇದಯತಿ ತತ್ಸರ್ವಂ ಮಯಿ ಧರ್ಮಭೃತಾಂಬರಃ ತಸ್ಯ ಪುತ್ರೋ ಯಥಾ ಪಾಂಡು ತಥಾ ಧರ್ಮಪರಃ ಸದಾ ಗುಣವಾನ್ ಲೋಕವಿಖ್ಯಾತೋ ನಗರೇ ಚ ಪ್ರತಿಷ್ಠಿತಃ ಸ ತಥಾ ವರ್ತಮಾನೋಸೋ ಧರ್ಮಸೂನುಃ ಯಥಾನುಜಃ ರಾಜ್ಯಮೇಷ ಹಿ ಸಂಪ್ರಾಪ್ತಃ ಸಹಾಯೋ ವಿಶೇಷತಃ ತೇ ತಥಾ ಸತ್ಕೃತಾಸ್ತಾತ ವಿಷಯೇ ಪಾಂಡುನಾ ನರಾಃ ಕಥಂ ಯುಧಿಷ್ಠಿರಸ್ಯಾರ್ಥೇ ನನೋ ಅನ್ಯುಸ್ಸ ಬಾಂಧವಾನ್ ನೈತೆ ವಿಷಯಮಿಚ್ಛೇಯುಃ ಧರ್ಮತ್ಯಾಗೇ ವಿಶೇಷತಃ ತೇ ವಯಂ ಕೌರವೇಯಾಣಾಮೇತೇಷಾಂಚ ಮಹಾತ್ಮನಾಂ ಕಥನ್ನ ವಾಚ್ಯತಾಂ ತಾತ ಗಚ್ಚೇಮ ಜಗತಸ್ತಥಾ. ಅವನು ಹೇಳ್ತಾನೆ, ಇಲ್ಲ, ಪಾಂಡವರು ಮಹಾಬಲಶಾಲಿಗಳು, ಒಳ್ಳೆ ಬಲ ಇದೆ ಅವರಿಗೆ, ಮಹಾಬಲಶಾಲಿಗಳು. ಅಷ್ಟು ಮಾತ್ರ ಅಲ್ಲ, ಬರೀ ಬಲ ಅಲ್ಲ, ಧರ್ಮವೃತ್ತ, ಧರ್ಮದಲ್ಲಿಯೇ ದೊಡ್ಡ ಆಸಕ್ತಿ ಪಾಂಡುವಿಗೆ. ದೊಡ್ಡವರಲ್ಲಿ ವಿಶೇಷವಾಗಿ ನನ್ನಲ್ಲಿ ದೊಡ್ಡ ಗೌರವ ಇದೆ ಅವನಿಗೆ. ನನ್ನ ಸಂಬಂಧಿಕರ, ನನ್ನ ಬಾಂಧವರ, ನನ್ನ ಬಂಧುಗಳ ವಿಷಯದಲ್ಲೂ ಚೆನ್ನಾಗೇ ಇದ್ದಾನವನು. ನೋಡ್ರಿ, ನಾತ್ರ ಕಿಂಚನ ಜಾನಾತಿ,
ಅವನಿಗೆ ಟ್ರಾನ್ಸ್ಪರೆನ್ಸಿ ಅವನ ಪ್ರಧಾನವಾದ ಗುಣ, ಒಳಗೆ ಹೊರಗೆ ಬೇರೆ ಬೇರೆ ಇಲ್ಲ ಅವನಿಗೆ. ಇನ್ನೊಂದು ವಿಶೇಷ ಹೇಳ್ತಾರೆ ನೋಡ್ರಿ, ಧೃತರಾಷ್ಟ್ರನನ್ನ ಬಿಟ್ಟು ಧರ್ಮರಾಜ ಊಟ ಮಾಡ್ತಾ ಇರ್ಲಿಲ್ವಂತೆ. ಅದು ವಿಶೇಷ. ಏನೇ ಇರ್ಲಿ ಎಲ್ಲವನ್ನ ನನಗೆ ಹೇಳ್ತಾನೆ, ಏನೇ ಸಂಪಾದನೆ ಮಾಡ್ಲಿ ಎಲ್ಲ ಸಂಪತ್ತನ್ನ ನಂಗೆ ತಂದ್ಕೊಡ್ತಾನೆ. ಪಾಂಡು ಹಾಗಿದ್ದ, ಅಂತ ಪಾಂಡುವಿನ ಮಗ ಧರ್ಮರಾಜ ಹಾಗೆ ಇದ್ದಾನೆ. ಅಪ್ಪ ನನ್ನ ಜೊತೆಯಲ್ಲಿ ಹೇಗಿದ್ನೋ ಹಾಗೇ ಇವನು ಇದ್ದಾನಂತ. ಪಾಂಡು ಹೇಗಿದ್ದನೋ ಧರ್ಮರಾಜನು ಹಾಗೆ ಇದ್ದಾನೆ. ಅವನಿಗೆ ಅವರ ತಮ್ಮಂದ್ರ ಸಹಾಯ ಇದೆ, ವಿಶೇಷವಾಗಿ ರಾಜ್ಯಗಳ ಸಂಪಾದನೆಯನ್ನು ಮಾಡಿದ್ದಾರೆ. ಒಂದು ವೇಳೆ ನಾವು ಪಾಂಡವರ ವಿಷಯದಲ್ಲಿ ಕೆಟ್ಟದಾಗಿ ನಡೆದ್ವಿ ಅಂತಂದ್ರೆ ನಮ್ಮನ್ನೆಲ್ಲ ಜನ ನೋಡಿ ಹಸ್ಯು ನಗದೇ ಇರ್ತಾರ? ಹೊಟ್ಟೆ ಕಿಚ್ಚಿನಿಂದ ಹಾಳು ಮಾಡಿಬಿಟ್ರು ಪಾಂಡವರನ್ನ ಅಂತ ಜನ ನೋಡಿ ನಗದೇ ಇರ್ತಾರ ಊರ್ನವರೆಲ್ಲ? ಎಲ್ಲರ ಕೈಲಿ ಬಯಸ್ಕೊಂಡು ನಾವು ಬದುಕ್ಲಿಕ್ಕೆ ಆಗತ್ತೇನಯ್ಯ? ಆದ್ದರಿಂದ ಬೇಡ. ನಿಮ್ಮನ್ನೇನ್ ವಿರೋಧ ಮಾಡ್ತಾ ಇಲ್ವಲ್ಲ ಅವರೇನು? ವಹ್ ಪ್ರತಿಷೇಧಕಾಹ ತೇನ, ನೀನು ವಿರೋಧ ಮಾಡ್ತಾ ಇದ್ದಾರಾ? ಇಲ್ವಲ್ಲ, ಯಾಕೆ ಸುಮ್ನೆ ಇರು, ಮಾತಾಡ್ಬೇಡ. ದೊಡ್ಡವರ ವಿರೋಧವನ್ನ ಯಾವತ್ತೂ ಕಟ್ಟಿಕೊಳ್ಳಬಾರದು, ಒಳ್ಳೇದಲ್ಲ, ವಂಶಕ್ಕೆ ಒಳ್ಳೇದಲ್ಲ. ಸುಮ್ನೆ ಇದ್ಬಿಡು ನೀನು ಅಂತ ಹೇಳಿದ್ದಕ್ಕೆ ದುರ್ಯೋಧನ ಹೇಳ್ತಾನೆ, ಮಧ್ಯಸ್ಥ ಸತತಂ ಭೀಷ್ಮ ದ್ರೋಣಪುತ್ರೋ ಮಯಿ ಧ್ರುವ ಯತಃ ಪುತ್ರಸ್ತತೋ ದ್ರೋಣೋ ಭವಿತಾ ನಾತ್ರ ಸಂಶಯ ಕೃಪಶಾರದ್ವತಶ್ಚೈವ ಯತ ಏತತ್ರಯಂ ತತಃ ಭಾಗಿನೇಯಂ ತತೋ ದ್ರೌಣಿಂ ನ ತ್ಯಕ್ಷತಿ ಕಥಂಚನ ಕ್ಷತ್ತಾತು ಬಂಧುರಸ್ಮಾಕಂ ಪ್ರಚ್ಛನ್ನಸ್ತು ತತಃ ಪರೈಃ ಸಚ ನಚೈಕಸ್ಸ ಸಮರ್ಥೋಸ್ಮಾನ್ ಪಾಂಡವಾರ್ಥೇ ವಿಬಾಧಿತುಂ ಸುವಿಸ್ರಬ್ಧಾನ್ ಪಾಂಡುಸುತಾನ್ ಸಹ ಮಾತ್ರ ವಿವಾಸಯಾ ವಾರಣಾವತ ಮಧ್ಯೈವ ನಾತ್ರ ದೋಷೋ ಭವಿಷ್ಯತಿ ವಿನಿದ್ರಾ ಕಾರಣಂ ಘೋರಂ ಹೃದಯ ಶಲ್ಯಮಿವಾರ್ಪಿತಂ ಶೋಕಪಾವಕಮುದ್ಭೂತಂ ಕರ್ಮಣಾ ತೇನ ನಾಶಯ. ಮಗ ಯಾವಾಗ ಧೃತರಾಷ್ಟ್ರ ಸುಮ್ನೆ ಇರು ಪಾಂಡವರ ವಿಷಯದಲ್ಲಿ ಅಂತ ಹೇಳಿಬಿಟ್ನೋ, ದುರ್ಯೋಧನ ಹೇಳ್ತಾನೆ, ನಾವು ಸತ್ತೋಗ್ತೀವಿ ಅಪ್ಪ, ಪಾಂಡವರನ್ನ ನೀನು ಊರು ಬಿಟ್ಟು ಕಳಿಸ್ಲಿಲ್ಲ ಅಂದ್ರೆ ನಾವು ಸತ್ತೋಗ್ತೇವೆ. ಪಾಂಡವರ ಜೊತೆಯಲ್ಲೇ ಸುಖವಾಗಿ ವಾಸ ಮಾಡ್ಕೊಂಡಿರು ನೀನು. ಇದು ನಿರ್ಣಯದಲ್ಲಿ ಬರತಕ್ಕ ಮಾತು. ನಾನು ಎರಡು ಸೇರಿಸಿ ಹೇಳ್ತೇನೆ. ಯಾವಾಗ ಧೃತರಾಷ್ಟ್ರ ಆ ಮಗನ ಮಾತು ಕೇಳಿಬಿಟ್ನೋ, ಹರೀಚ್ಛೆಯಿಂದ ಅವನಿಗೆ ಪುತ್ರ ವ್ಯಾಮೋಹ ಅಂತ ಅನ್ನೋದು ಬಂದು ಬಿಡುತ್ತೆ. ಏನ್ ಮಾಡ್ಲಿ, ನನ್ನ ಹತ್ರ ಪ್ಲಾನ್ ಇಲ್ಲ. ಹೇಳ್ತಾನೆ ನೋಡ್ರಿ, ಸಹವಾಸ ದೋಷ ಏನ್ ಮಾಡ್ಸತ್ತೆ. ಅವ್ರನ್ನ ಕಳಿಸ್ಬೇಕು, ಹೇಗ್ ಕಳಿಸೋದಯ್ಯ? ಸುಮ್ನೆ ಕಳಿಸ್ಲಿಕ್ಕೆ ಆಗತ್ತೇನಯ್ಯ? ಅಂದ್ರೆ ನಿಧಾನವಾಗಿ ನನ್ನ ವಶವರ್ತಿ ಆಗ್ತಾ ಇದ್ದಾನೆ ಅಪ್ಪ ಅನ್ನೋದನ್ನ ತಿಳಿದಂತಹ ದುರ್ಯೋಧನ ಮಹಾದುಷ್ಟ ಹೇಳ್ತಾನೆ, ಇಲ್ಲಿ ಶಕುನಿನ್ ನೋಡ್ತಾನಂತೆ. ಇದೆಲ್ಲ ಕಾಣೋದಿಲ್ವಲ್ಲ ಕಣ್ಣಿಗೆ? ಶಕುನಿಂ ನಿರೀಕ್ಷ್ಯ, ಶಕುನಿಯನ್ನ ನೋಡ್ತಾ ಕಣ್ಣಲ್ಲೇ ಮಾತಾಡ್ಕೊಂಡ್ಬಿಟ್ರು ದುಷ್ಟರಿಬ್ಬರು ಕೂಡ. ಹೇಳ್ತಾನೆ, ಅಪ್ಪ ನಾನೊಂದು ಪ್ಲಾನ್ ಮಾಡಿದ್ದೇನೆ. ಏನದು? ಭೀಷ್ಮಾಚಾರ್ಯರು ಮಧ್ಯಸ್ಥ. ನೋಡಿ, ಭೀಷ್ಮಾಚಾರ್ಯ ದೊಡ್ಡ ದೋಷ, ತಪ್ಪು ಅಂತ ಹೇಳಲ್ಲ ಅವರು. ನಮ್ಗೆ ಯಾಕಪ್ಪ ಅಂತ ಮಧ್ಯ ಇದ್ದು ಬಿಡ್ತಾರೆ. ಅಶ್ವತ್ಥಾಮಾಚಾರ್ಯರು ಮಹಾಬಲಶಾಲಿಗಳು. ನಾನಾ ಪ್ರಕಾರವಾದ ಉಪಾಯಗಳಿಂದ ಅಶ್ವತ್ಥಾಮಾಚಾರ್ಯರನ್ನ ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದೇನೆ ನಾನು. ಆದ್ದರಿಂದ ಎಲ್ಲಿ ಅಶ್ವತ್ಥಾಮ ಇರ್ತಾನೋ ಅಲ್ಲ ಅವರಪ್ಪ ದ್ರೋಣಾಚಾರ್ಯ ಇರ್ತಾರೆ, ಎಲ್ಲಿ ದ್ರೋಣಾಚಾರ್ಯ ಇರ್ತಾರೋ ಅಲ್ಲಿ ಕೃಪಾಚಾರ್ಯ ಇರ್ತಾರೆ. ಆದ್ದರಿಂದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಎಲ್ಲ ನಮ್ ಪಾರ್ಟಿ. ಸೈನಿಕರು ಅವ್ರಿಗಾಗ್ಲೇ ನಮ್ ಪಕ್ಕ ನೋಡಿ ದುರ್ಯೋಧನ ಮಾಡಿದ ಕಪಟ. ಸೈನಿಕರಿಗೆಲ್ಲ ದುಡ್ಡು ಕಾಸು ಎಲ್ಲ ಕೊಟ್ಟು ನಾಳೆ ಅಕಸ್ಮಾತ್ ಏನಾದ್ರು ಗಲಾಟೆ ಆದ್ರೆ ನೀವು ನಮ್ ಪಾರ್ಟಿ ವಹಿಸ್ಬೇಕು ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ ದುಷ್ಟ. ನನ್ ಕಂಟ್ರೋಲ್ ಅಲ್ಲೇ ಇದ್ದಾರೆ. ಕರ್ಣ ಅರ್ಜುನನಿಗಿಂತ ಬಲಶಾಲಿ, ಅವನು
ನನ್ ಕಂಟ್ರೋಲ್ ನಲ್ಲೇ ಇದ್ದಾನೆ. ವಿದುರ ಸುಮ್ನೆ ನಮ್ ಬಂಧು ಅಷ್ಟೇ, ಆದ್ರೆ ಅವನು ಪಾಂಡವರ ಪಕ್ಷಪಾತಿ. ಅವನು ಒಬ್ಬನೇ ತಾನೆ, ನಮಗೆ ಏನ್ ಮಾಡ್ತಾನ ಅವನು. ಆದ್ದರಿಂದ ಭೀಮ ಟೆನ್ಷನ್ ಮಾಡಬೇಡ, ನಾನು ಭೀಮಸೇನನನ್ನ ಮಂತ್ರ ಬಲದಿಂದ ಗೆದ್ದು ಬಿಡ್ತೇನೆ. ಯಾವ ಮಂತ್ರ ಅದು ಅಂತಂದ್ರೆ, ದುರ್ವಾಸರು 30 130 ಮಂತ್ರಗಳನ್ನ ನನಗೆ ಉಪದೇಶ ಮಾಡಿದ್ದಾರೆ. ನೋಡ್ರಿ ಹೇಗಿದೆ, 130 ಮಂತ್ರಗಳನ್ನ ನಾನು ದುರ್ವಾಸರಿಂದ ಉಪದೇಶ ಪಡೆದಿದ್ದೇನೆ. ಎಂಥ ಮಂತ್ರ ಅದು ಅಂತಂದ್ರೆ, ಸುರ ದುರ್ಲಭಾಸ್ತ್ಯ, ದೇವತೆಗಳಿಗೂ ಸಿಗೋದಿಲ್ಲ ಅಂತಹ ದೇವದುರ್ಲಭವಾಗಿರತಕ್ಕಂತಹ ಮಂತ್ರಗಳು 130 ಸಂಖ್ಯೆಯ ಮಂತ್ರಗಳನ್ನ ನಾನು ದುರ್ವಾಸರಿಂದ ಉಪದೇಶ ಪಡೆದಿದ್ದೇನೆ. ಅದು ಹೇಗಿದೆ, ಅಯಾತಯಾಮೈಹಿ ಅಂತ. ಆ ಮಂತ್ರ ಪ್ರಯೋಗ ಮಾಡಿಬಿಟ್ರೆ ಈಗ ಪ್ರಯೋಗ ಮಾಡಿಬಿಟ್ರೆ ನೆಕ್ಸ್ಟ್ ಆಗೋದಿಲ್ಲ ಅಂತ ಸುಮ್ಮನೆ ಕೂತಿದ್ದೇನೆ. ಆ ಮಂತ್ರಗಳು ಅಗ್ನಿಸ್ತಂಭ, ವಾಯುಸ್ತಂಭ, ಜಲಸ್ತಂಭ, ಸತ್ತೋದವ್ರನ್ನ ಮತ್ತೆ ಬದುಕಿಸ್ತಕ್ಕಂಥದ್ದು ಎಲ್ಲ ಮಾಡತ್ತೆ. ಎಲ್ಲ ದೇವತೆಗಳನ್ನೇ ಅಪೋಸ್ ಮಾಡ್ಕೊಳ್ಳುತ್ತೆ ಮಂತ್ರ. ಎಲ್ಲ ದೇವತೆಗಳನ್ನ ಸೋಲಿಸ್ಬಿಡುತ್ತೆ ಮಂತ್ರ. ಮಳೆ ಬೆಳೆ ಏನ್ ಕೇಳ್ತೀವೋ ಎಲ್ಲ ಅಭೀಷ್ಟಗಳನ್ನ ಕೊಡುತ್ತೆ. ಅದು ಅಯಾತಯಾಮ. ನೋಡ್ರಿ, ದುರ್ಯೋಧನ ನಿತ್ಯ ಜಪ ಮಾಡ್ತಾ ಇದ್ದಂತ 130 ಮಂತ್ರಗಳನ್ನ. ಆದ್ದರಿಂದ ಮಂತ್ರಗಳ ಬಲದಿಂದ ನಾನು ಭೀಮಸೇನನನ್ನ ಸೋಲಿಸಿ ಬಿಡ್ತೇನೆ. ಆದ್ದರಿಂದ ಅಪ್ಪ, ಧರ್ಮರಾಜ ಮೊದಲಾಗಿರತಕ್ಕ ಪಾಂಡವರು ನಿನ್ನನ್ನ ಚೆನ್ನಾಗಿ ನಂಬಿಕೊಂಡಿದ್ದಾರೆ. ದೊಡ್ಡಪ್ಪ ನಮಗೆ ಮೋಸ ಮಾಡೋದಿಲ್ಲ. ಆದ್ದರಿಂದ ನೀನ್ ಇವತ್ತೇ ಅವರನ್ನ ವಾರಣಾವತಕ್ಕೆ, ಇದು ಅದ್ಭುತವಾದ ಕಥಾ, ಆಕ್ಚುಯಲ್ ಕಥಾ ಆರಂಭ ಆಗತ್ತೆ ಇಲ್ಲಿಂದ. ಒಳ್ಳೆ ಕ್ರಿಸ್ಪಿ ಸಖತ್ತಾಗಿದೆ. ಇಲ್ಲಿಂದ ವಾರಣಾವತಕ್ಕೆ ನೀನ್ ಕಳಿಸ್ಕೊಡ್ಬೇಕು. ಏನ್ ಟೆನ್ಷನ್ ಮಾಡ್ಕೋಬೇಡ. ಏಟ್ ಮಾಡ್ಕೊಂಡು ನಿದ್ದೆ ಮಾಡಕ್ಕಾಗತ್ತಾ? ಸುಮ್ಮನೆ ಕೈ ಕಾಲಿಗೆ ಏಟ್ ಮಾಡ್ಕೊಂಡ್ರೆ ನಿದ್ದೆ ಬರಲ್ಲ. ಹೃದಯಕ್ಕೆ ಮುಳ್ಳು ತಾಕಿ ಬಿಟ್ರೆ ನಿದ್ದೆ ಬರುತ್ತೇನಪ್ಪ? ಪಾಂಡವರು ನನ್ನ ಹೃದಯಕ್ಕೆ ಚುಚ್ಚಿದಂತಹ ಮುಳ್ಳಿನಂತೆ ಇದ್ದಾರೆ, ನಿದ್ದೆ ಬರ್ತಾ ಇಲ್ಲ. ಪಾಂಡವರನ್ನ ಊರಿಗೆ ಕಳಿಸಿಬಿಡು, ಮುಗಿಸ್ಬಿಡೋಣ. ಸಂದರ್ಭದಲ್ಲಿ ಇವನ ಸಹಜವಾದ ದುಷ್ಟ ಬುದ್ಧಿಯನ್ನ ಇನ್ನೂ ಜಾಸ್ತಿ ಮಾಡಬೇಕು ಎನ್ನುವಂಥ ನಿಮಿತ್ತದಿಂದ, ಹರಿವಾಯುಗಳ ದ್ವೇಷ ಅತ್ಯಧಿಕವಾಗಬೇಕೆಂಬತಕ್ಕಂಥ ನಿಮಿತ್ತದಿಂದ ದುರ್ಯೋಧನೋಥ ಶಕುನಿ ಕರ್ಣೋ ದುಶ್ಯಾಸನಸ್ತಥಾ ಕಣಿಂಕಮುಪಸಂಕ್ರಮ್ಯ ಮಂತ್ರಿಣಂ ಸೌಬಲಸ್ಯ ಚ ಪಪ್ರಚ್ಛ ಭರತಶ್ರೇಷ್ಠ ಪಾಂಡವಾನ್ ಪ್ರತಿ ನೈಕಧಾ. ಏನು ಪಾಂಡವರು ಕೃಷ್ಣದೇವರ ಪರಮಾನುಗ್ರಹದಿಂದ ಬೆಳಗುತ್ತಾ ಇದ್ದಾರೆ. ಗುರುದೇವತಾದಿ ಸತ್ ಸ್ವಂಜಸೈವ. ನೋಡಿ ಚೆನ್ನಾಗಿದೆ, ಗುರುದೇವತಾದಿ ವಿಷಯಗಳಲ್ಲಿ ದ್ವೇಷ ಜಾಸ್ತಿ ಆಗ್ತಾ ಇದೆ ಇವ್ರಿಗೆ, ಕೌರವರಿಗೆ. ಪಾಂಡವರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ ಮೊದಲಾದವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಕೆಟ್ಟ ನೀತಿಯನ್ನ ಉಪದೇಶ ಪಡಿತಾರೆ. ಮಹಾಭಾರತದಲ್ಲಿ 2 poles ಇನ್ ಮಹಾಭಾರತ. ಒಂದು ನಾರ್ತ್ ಪೋಲ್, ಒಂದು ಸೌತ್ ಪೋಲ್. ಯಾವತ್ತೂ ಒಂದಾಗೋದಿಲ್ಲ. ಒಂದು ವಿದುರ ನೀತಿ, ಉದ್ಯೋಗ ಪರ್ವ ಇತ್ಯಾದಿಗಳಲ್ಲಿ ಬರತಕ್ಕಂಥದ್ದು ವಿದುರ ನೀತಿ. ಮತ್ತೊಂದರಲ್ಲಿ ಇಲ್ಲಿ ಆದಿಪರ್ವದಲ್ಲಿ ಬರತಕ್ಕಂಥದ್ದು ಕಣಿಂಕ ನೀತಿ. ಮೊದಲು ಕೆಟ್ಟದ್ದನ್ನ ಹೇಳಿ ಮತ್ತೆ ಒಳ್ಳೆಯದು ಹೇಳ್ತಾರೆ. ಮೊದಲು ಕೆಟ್ಟದ್ದು ಕಣಿಂಕ ನೀತಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಶ್ರೀಮನ್ ಮಹಾಭಾರತ. ಎಷ್ಟು ಹೇಗೆ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಬಹುದು, ಲೋಕವನ್ನ ಮೋಸ ಮಾಡೋದು ಹೇಗೆ, ಲೋಕವನ್ನ ನಮ್ ಕಂಟ್ರೋಲ್ ತಗೊಳ್ಳೋದು ಹೇಗೆ, ಶತ್ರುಗಳನ್ನ ಕೊಲ್ಲೋದು ಹೇಗೆ, ಅಷ್ಟೇ. ಅದ್ಭುತವಾಗಿದೆ. ಇದನ್ನ ನಾವು ಗಣಿಂಕ ನೀತಿ ಒಂದು ಪಾಠ ನಮಗಾಗ್ಬಿಟ್ರೆ ಸುಮ್ಮನೆ ಸ್ಪೆಕ್ಟೇಟರ್ಸ್ ಆಗಿ ಕೂತ್ಕೊಂಡು ಸಮಾಜವನ್ನು ನೋಡ್ತಾ ಇದ್ರೆ ಮಹಾಭಾರತ ಬೇರೆ ಎಲ್ಲೂ ಇಲ್ವೇ ಇಲ್ಲ ಅನ್ಸ್ಬಿಡುತ್ತೆ. ಕಣ್ಣೆದುರಿಗೆ ಮನೆ ಮನೆಗಳಲ್ಲಿ ಕಣಿಂಕ ಇದ್ದಾನೆ, ಸ್ಪಷ್ಟ ಗೊತ್ತಾಗುತ್ತೆ. ಕಣಿಂಕರನ್ನ ಕರೆಸಿದ್ರು. ಕರೆಸಿ ಪಾಂಡವರ ಪ್ರತಿಯಾಗಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಕಣಿಂಕ ಯಾರು? ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಸುರ ಸ್ವಭಾವದ ಒಬ್ಬ ಬ್ರಾಹ್ಮಣ.
ಕಣಿಂಕ ನಾಮ್ನಾ ಕಣಿಂಕ ಇತಿ ಚಾಸುರಕೋ ದ್ವಿಜೋಭೂತ್. ಇವತ್ತು ಪ್ರಿಂಟ್ ಆಗಿರತಕ್ಕ ಅನೇಕ ಮಹಾಭಾರತದಲ್ಲಿ ಈ ಕಣಿಂಕ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ ಅಂತ ಬರುತ್ತೆ. ತಪ್ಪು. ದುರ್ಯೋಧನಾದಿಗಳು ಉಪದೇಶ ಮಾಡಿದ್ರು. ಆ ಅಸುರ ಸ್ವಭಾವದ ಕಣಿಂಕ ಎಂಬತಕ್ಕಂಥ ಬ್ರಾಹ್ಮಣ ಶುಕ್ರಾಚಾರ್ಯರ ಶಿಷ್ಯ, ಶಕುನಿಗೆ ಗುರು. ನೋಡಿ ಹೇಗಿರತ್ತೆ, ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಬಂದು ಬಿಡುತ್ತೆ ಅನ್ನಕ್ಕೆ. ಶಕುನಿಗೆ ಗುರು. ಆದ್ರೆ ಇಲ್ಲಿ ಮಂತ್ರಿಣಂ ಸೌಬಲಸ್ಯ ಚ ಅಂತ ಹೇಳಿ ಮಹಾಭಾರತ ಸುಬಲನಿಗೆ ಮಂತ್ರಿ ಅಂದ್ರೆ ಸೌಬಲ, ಶಕುನಿಗೆ ಮಂತ್ರಿ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಮಂತ್ರಿ ಎನ್ನುವ ಶಬ್ದಕ್ಕೆ ದುರ್ಮಂತ್ರದಾತಾರಂ ಅಂತ, ದುರ್ಮಂತ್ರ ಕೆಟ್ಟ ವಿಚಾರವನ್ನ ತಿಳಿಸ್ತಕ್ಕಂತಹ ವ್ಯಕ್ತಿ ಅಂತ. ಶಕುನಿಯ ಮಂತ್ರಿ ಅಂತ ಅರ್ಥ ಮಾಡೋ ಹಾಗಿಲ್ಲ. ಸೌಬಲಸ್ಯ ಮಂತ್ರಿಣಂ ಅನ್ನುವ ಭಾರತ ವಾಕ್ಯಕ್ಕೆ ಮಂತ್ರಿ ಅನ್ನೋ ಶಬ್ದಕ್ಕೆ ಕೆಟ್ಟ ಆಲೋಚನೆಯನ್ನ ಕೊಡತಕ್ಕಂಥವನು, ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನ ಕೊಡತಕ್ಕಂಥವನು. ಯಾರಿಗೂ ಗೊತ್ತಾಗಬಾರ್ದು. ಅವ್ರು ಯಾರಿಗೂ ಅಂದ್ರೆ ದೊಡ್ಡವರಿಗೆ ಧೃತರಾಷ್ಟ್ರ, ಪಾಂಡು, ಯಾರು ಧೃತರಾಷ್ಟ್ರ, ವಿದುರ, ಭೀಷ್ಮ, ದ್ರೋಣ, ಕೃಪಾ ಮೊದಲಾದ ದೊಡ್ಡ ದೊಡ್ಡವರಿಗೆ ಗೊತ್ತಾಗದೇ ಇರುವಂತೆ ರಹಸ್ಯವಾಗಿ ಅತ್ಯಂತ ದುಷ್ಟವಾಗಿರತಕ್ಕ ನೀತಿಯನ್ನ ಉಪದೇಶ ಮಾಡ್ತಾನೆ. ದುರ್ಯೋಧನ ಕೇಳ್ತಾನೆ, ಪ್ರವೃದ್ಧ ಪಾಂಡವ ಹ್ಯೇತೆ ನಿತ್ಯಂ ತೇಭ್ಯಸ್ತ್ರಸಾಮ್ಯಹಂ ತತ್ರ ಮೇಪಿ ಸಪಕ್ಷಸ್ಯ ಯದ್ಭವೇತ್ ಕ್ಷೇಮಕಾರಕಂ ಭಾರದ್ವಾಜ ತಮಾಚಕ್ಷ್ವ ಕರಿಷ್ಯಾಮಃ ಕಥಂ ವಯಂ. ಭಾರದ್ವಾಜ, ಈ ಪಾಂಡವರು ನಿತ್ಯ ನಿತ್ಯ ಅಭಿವೃದ್ಧಿಗೊಳ್ತಾ ಇದ್ದಾರೆ, ನನಗೆ ಭಯ ಆಗ್ತಾ ಇದೆ. ಭಾರದ್ವಾಜ ಕುಲೋತ್ಪನ್ನ, ಈ ಕಣಿಂಕ ಭಾರದ್ವಾಜರ ವಂಶದಲ್ಲಿ ಬಂದಿರತಕ್ಕಂತ ಬ್ರಾಹ್ಮಣ, ಪಾಂಡವರು ಎಂಬತಕ್ಕಂತ ಬೆಂಕಿ ಬೆಳಿದೇ ಇರುವಂತೆ ಏನ್ ಮಾಡ್ಬೇಕು, ನಮಗೇನು ಮಾಡೋದ್ರಿಂದ ಒಳ್ಳೇದಾಗತ್ತೆ ಹೇಳ್ಬೇಕು. ಏನ್ ಮಾಡ್ಬೇಕು ನೀನು? ನಮ್ಮ ಮನಸ್ಸಿಗೆ ಅಥವಾ ನಮಗೆ ಕ್ಷೇಮ ಉಂಟಾಗುವಂತೆ ಚಿಂತನೆಯನ್ನ ಕೊಡಬೇಕು. ಸಂಪ್ರಪನ್ನಾಯ ತಸ್ಮೈ ಸ ಪರಿಮೃಶ್ಯಾರ್ಥ ಚಿಂತಯ ಉವಾಚ ವಚನಂ ತೀಕ್ಷ್ಣಂ ರಾಜಶಾಸ್ತ್ರ ನಿದರ್ಶನಂ. ನೋಡಿ, ನಮಸ್ಕಾರ ಮಾಡಿಬಿಟ್ಟ, ಶರಣಾಗತನಾಗಿಬಿಟ್ಟ. ಯಾರು? ದುರ್ಯೋಧನ. ಶರಣಾಗತನಾಗಿರತಕ್ಕ ದುರ್ಯೋಧನನಿಗೆ ರಾಜ್ಯಶಾಸ್ತ್ರದಲ್ಲಿ ಅಂದ್ರೆ ಕೆಟ್ಟ ರಾಜ್ಯಶಾಸ್ತ್ರಗಳಲ್ಲಿ ಹೇಳಿದ ಚಿಂತನೆಯಲ್ಲಿ ಅತ್ಯಂತ ಕಠೋರವಾದ ಮಾತುಗಳಿಂದ ಕಣಿಂಕ ತನ್ನ ನೀತಿಯ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಕಣಿಂಕ ಕಣಶಬ್ದೆ ಅಂತ ಧಾತು. ವಿದುರ ಎಂಬತಕ್ಕಂತ ಶಬ್ದಕ್ಕೆ ತತ್ವಜ್ಞಾನಕ್ಕೆ ಅರ್ಹನಾದವನು, ಜ್ಞಾನದಲ್ಲಿ ರತನಾದವನು ಅಂತ ಅರ್ಥ ಹೇಗ್ ಮಾಡ್ತೇವೋ, ಕಣಿಂಕ ಎಂಬ ಶಬ್ದಕ್ಕೆ ಕೆಟ್ಟ ಶಬ್ದಗಳನ್ನ ಬಾಯಲ್ಲಿ ಆಡುವವನು, ಕೆಟ್ಟ ಮಾತುಗಳನ್ನಾಡುವವನು ಅಂತ ಅರ್ಥ ಮಾಡ್ಲಿಕ್ಕಾಗತ್ತೆ. ಆದ್ದರಿಂದ ಅವನು ಕಣಿಂಕ ತನ್ನ ನೀತಿಯನ್ನ ಸುಮಾರು ಎಷ್ಟು 80 ಶ್ಲೋಕದ ತನಕ ಇದೆ. ಅದರಲ್ಲಿ 4ನೇ ಶ್ಲೋಕದಿಂದ 80ನೇ ಶ್ಲೋಕದ ತನಕ 80 ಶ್ಲೋಕಗಳಲ್ಲಿ ದುಷ್ಟ ನೀತಿಯನ್ನು ಉಪದೇಶ ಮಾಡ್ತಾನೆ. ಕೇಳಲಿಕ್ಕೆ ಬಹಳ ಚೆನ್ನಾಗಿದೆ. ಲೋಕ ಎಲ್ಲ ಹೀಗೆ ಇರೋದು ಇವತ್ತು. ಕಣಿಂಕ ಹೇಳಲಿಕ್ಕೆ ಶುರು ಮಾಡ್ತಾನೆ, ನಿತ್ಯ ಮುದ್ಯತ ದಂಡಸ್ಯಾತ್ ಅಂತ. ಆ ಎಲ್ಲ ಭಾಗವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ. ಕಣಿಂಕ ನೀತಿ ನಾಳೆ ಮುಗಿಯುತ್ತೆ. ಅಲ್ಲಿಗೆ ಸಂಭವ ಪರ್ವ ಸಮಾಪ್ತಿ ಆಗತ್ತೆ. ಅಲ್ಲಿಂದ ಇನ್ನು ಮುಂದಕ್ಕೆ ಪಾಂಡವರು ವಾರಣಾವತಕ್ಕೆ ಹೋಗುವಂಥದ್ದು ಜತುಗೃಹ ದಾಹ ಪರ್ವ ಅಂತ ಕರೀತಾರೆ. ಅಲ್ಲಿಂದ ಮುಂದಕ್ಕೆ ಹಿಡಿಂಬ ವಧ ಪರ್ವ, ಅಲ್ಲಿಂದ ಮುಂದಕ್ಕೆ ಬಕವಧ ಪರ್ವ. ಹಾಗೆಲ್ಲ ಪರ್ವಗಳು ಕಥೆ ಫಾಸ್ಟ್ ಆಗಿ ಹೋಗುತ್ತೆ. ನಾಳೆಗೆ ಕಣಿಂಕ ನೀತಿಯೊಂದಿಗೆ ಈ ಎಪಿಸೋಡ್ಸ್ ಪಾಠ ಸಮಾಪ್ತಿ ಆಗತ್ತೆ. ಅಲ್ಲಿಂದ ನೀವು ಎಷ್ಟು ಬೇಗ ಅನುವಾದಕ್ಕೆ ರೆಡಿ ಆಗ್ತೀರೋ ಅಷ್ಟು ಸಮಯ ಅವಕಾಶ, ಅನುವಾದ ಮತ್ತೆ ಪಾಠ ಆರಂಭ. ಭಾರತ ಪಾಠ ಬೇಗ ಮುಗಿಬೇಕಾದ್ರೆ ಬೇಗ ರೆಡಿ ಆಗಬೇಕು, ಬೇಗ ಅನುವಾದ ಮಾಡಬೇಕು. ಆ ಸೌಭಾಗ್ಯವನ್ನ ವ್ಯಾಸಾಭಿನ್ನ ಕೃಷ್ಣ ಎಲ್ಲರೂ ಕೊಡ್ಲಿ. ಮತ್ತೆ ನಾಳೆ ಪಾಠದಲ್ಲಿ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.